ನಮಸ್ಕಾರ, ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ್ ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಲುಪಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಇವತ್ತು ಹಾಡುಗಳ ಬಗ್ಗೆ ಅಂದರೆ ಯಾವ ರೀತಿ ಹಾಡುಗಳೆಲ್ಲ ಇರುತ್ತೆ. ಸೊ ಕೇಳಿಸ್ಕೊಳ್ತಾ ಇರೋವಂಥ ಟೈಮಲ್ಲಿ ನಾವು ಕೆಲವೊಂದು ಹಾಡುಗಳನ್ನು ಪದೇ ಪದೇ ಕೇಳ್ತಾ ಇರ್ತೀವಿ. ಆನ್ ಲೂಪಲ್ಲಿ ನಮ್ಗೆ ಇಷ್ಟ ಆಗ್ತಾ ಇರುತ್ತೆ ಕೆಲವೊಂದು ಹಾಡುಗಳು. ಸೊ ಆ ರೀತಿ ಹಾಡುಗಳಿರುತ್ತೆ. ಇನ್ನು ಕೆಲವೊಂದು ಕಡೆ ನೋಡೋದಾದ್ರೆ ಮೆಲೋಡಿ ಸಾಂಗ್ಸ್ಗಳಿರುತ್ತೆ. ಸೊ ಇನ್ನು ಕೆಲವೊಂದು ಕಡೆ ಟ್ರಾಜಡಿ ಸಾಂಗ್ಸ್ಗಳಿರುತ್ತೆ. ಕೇಳಿದ ತಕ್ಷಣ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಯಾಕೆ ಅಳ್ತಿದ್ದೀವಿ ಅಂತಲೇ ಗೊತ್ತಾಗ್ತಿರಲ್ಲ, ಅಷ್ಟು ಫೀಲಿಂಗ್ಸ್ ಇರುತ್ತೆ ಆ ಸಾಂಗ್ಸಲ್ಲಿ. ಸೊ ಈ ರೀತಿ ಸಾಕಷ್ಟು ಹಾಡುಗಳಿದೆ. ಸೊ ಅದರಲ್ಲಿ ನಮ್ಮ ಮನ ಮೆಚ್ಚಿದಂಥ ಸಾಕಷ್ಟು ಹಾಡುಗಳಿರುತ್ತೆ. ಸೊ ಇವತ್ತು ನಾವು ಹಾಡ್ತಾ ಇದ್ದೀವಿ ಮತ್ತೆ ಅಂತ್ಯಾಕ್ಷರಿಯನ್ನು. ಸೊ ನೀವು ಕೂಡ ಅಂತ್ಯಾಕ್ಷರಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಏನಪ್ಪ ಅಂತ್ಯಾಕ್ಷರಿ ಹೇಗೆ ಆಡೋದು ಅಂತಂದರೆ, ಸೊ ಫಸ್ಟ್ ಕಾಲರ್ ಯಾವ ಹಾಡನ್ನು ಹಾಡ್ತಾರೆ, ಸೊ ಅವ್ರಿಗೆ ಇಷ್ಟ ಬಂದಿದ್ದ ಹಾಡನ್ನು ಹಾಡ್ಬೋದು. ಸೊ ಕೊನೆಯ ಅಕ್ಷರ ಯಾವುದು ಬರುತ್ತೆ, ಆ ಕೊನೆಯ ಅಕ್ಷರದಿಂದ ನೆಕ್ಸ್ಟ್ ಕಾಲರ್ ಇರ್ತಾರಲ್ಲ ಅವರು ಹಾಡು ಹೇಳಬೇಕು. ಸೊ ನೀವು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೆ ನಿಮ್ಮ ಫೇವ್ರೇಟ್ ಸಾಂಗನ್ನು ಹೇಳೋದಕ್ಕೆ ಟ್ರೈ ಮಾಡ್ಬೋದು. ಸೊ ನಿಮಗೆ ಯಾವ ಅಕ್ಷರ ಬಂದಿರುತ್ತೆ ಆ ಅಕ್ಷರದಿಂದ ನಿಮ್ಗೆ ಹೇಳೋಕ್ಕೆ ಸಾಧ್ಯನಾ, ಆಗುತ್ತಾ ಅಂತ ನೋಡ್ಬೋದು. ಸೊ ಇದೇ ರೀತಿ ಅಂತ್ಯಾಕ್ಷರಿ ಆಡೋಂಥ ಟೈಮಲ್ಲಿ ಸಾಕಷ್ಟು ಥರದ ಅಂತ್ಯಾಕ್ಷರಿಗಳನ್ನ ಆಡ್ತೀವಿ. ನಾವು ಒಂದು ಕಡೆ ಗೇಮ್ ಆಟಾಡ್ತಾ ಇದ್ವಿ. ಸೊ ಕಣ್ಣು ಅಂತ ಬಂದ ತಕ್ಷಣ ಸೊ ಕಣ್ಣಿಂದ ಹಾಡುಗಳನ್ನು ಹೇಳಬೇಕು. ಸೊ ನಗು ಅಂತ ಬಂದ ತಕ್ಷಣ ನಗುವಿಂದ ಹಾಡುಗಳನ್ನು ಹೇಳಬೇಕು ಅಂತೆಲ್ಲ ಹೇಳ್ತಾ ಇದ್ವಿ. ಸೊ ನಾವು ಆ ಥರ ಒಂದು ಗೇಮ್ಸ್ ಆಡಿದ್ವಿ, ಫನ್ ಆಕ್ಟಿವಿಟಿ ಮಾಡಿದ್ವಿ. ಸೊ ಇವತ್ತು ಆ ರೀತಿ ಎಲ್ಲ ಏನು ಇರೋದಿಲ್ಲ. ಸೊ ಇವತ್ತಿನ ಅಂತ್ಯಾಕ್ಷರಿ ಹೇಗಿರುತ್ತಪ್ಪ ಅಂದರೆ, ಉದಾಹರಣೆಯನ್ನು ಕೊಡೋದಾರೆ ನಾನು. ಸೊ ಇವಾಗ ನಾನು ಹಾಡು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಒಂದು ಕಣ್ಣ ಸಲಿಗೆ ಅಂತ ನಾನು ಹಾಡು ಹೇಳ್ತಾ ಇದ್ದೀನಿ. ಸೊ ಕಣ್ಣ ಸಲಿಗೆ ಹಾಡನ್ನು ಹೇಳುವಂಥ ಟೈಮಲ್ಲಿ ಸೊ ಮಧ್ಯಕ್ಕೊಂದು ಕಣ್ಣು ಅಂತ ಒಂದು ವರ್ಡ್ ಬಂದಿರುತ್ತೆ. ಆ ವರ್ಡ್ನ ಇಟ್ಕೊಂಡು ಇನ್ನೊಬ್ರು ಹಾಡನ್ನು ಹೇಳಬೇಕು. ಸೊ ಇನ್ನೊಂದು ಉದಾಹರಣೆಯನ್ನು ನಾನು ಕೊಡ್ತೀನಿ. ಸೊ ಏನಪ್ಪ ಅಂತಂದರೆ, ಸೊ ಇಡೀ ಹಾಡಲ್ಲಿ ಆ ಶಬ್ದ ಬಂದಿರಬೇಕು. ಆ ಶಬ್ದದಿಂದ ಇನ್ನೊಂದು ಹಾಡನ್ನು ಕಂಟಿನ್ಯೂ ಮಾಡಬೇಕು. ಸೊ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಸೊ ಯಾವ್ದಾದ್ರು ಒಂದು ಹಾಡನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸೊ ಅಂದರೆ ಇವಾಗ ನಾನು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಹಾಡನ್ನು ಹೇಳ್ತಾ ಇದ್ದೀನಿ. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಹಾಡಲ್ಲಿ ಸಾಕಷ್ಟು ಪದಗಳು ಬರ್ತಾ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ನಗು ಅನ್ನೋಂಥ ಒಂದು ಪದ ಬಂದಿತ್ತು ಅಂದರೆ, ಆ ನಗು ಅನ್ನೋಂಥ ಪದದಿಂದ ಇನ್ನೊಬ್ಬರು ಕಾಲರು ಹಾಡನ್ನು ಹೇಳಬೇಕು. ಸೊ ನೋಡೋಣ ಅದೇ ರೀತಿ ಎಷ್ಟು ಸರ್ಕಲ್ಸ್ ಕಂಟಿನ್ಯೂ ಆಗುತ್ತೆ ಅಂತ. ಆದರೆ ಫಸ್ಟ್ ಕಾಲರಿಗೆ ಮಾತ್ರ ಸೊ ಒಂದು ಫ್ರೀಯಾಗಿ ಯಾವ್ದಾದ್ರು ಒಂದು ಹಾಡನ್ನು ಹೇಳ್ಬೋದಾಗಿರುತ್ತೆ. ಸೊ ನೀವು ಕೂಡ ಫಸ್ಟ್ ಕಾಲರ್ ಆಗ್ಬೋದು. ಸೊ ನೀವು ಮಾಡಬೇಕಾಗಿರೋದಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ನಮ್ಮ ಅಂತ್ಯಾಕ್ಷರಿಯಲ್ಲಿ ಇವತ್ತು ಪಾರ್ಟಿಸಿಪೇಟ್ ಮಾಡ್ಬೋದು. ಸ್ವಲ್ಪ ಟ್ರಿಕ್ಕಿ ಅಂತ್ಯಾಕ್ಷರಿ ಇದೆ, ನೋಡೋಣ ಎಷ್ಟು ಚೆನ್ನಾಗಿ ಯಾರೆಲ್ಲ ಹಾಡನ್ನು ಹೇಳ್ತಾರೆ ಅಂತ. ಎಸ್ ಬನ್ನಿ, ಈಗ ಫಸ್ಟ್ ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಎಸ್, ದಯವಿಟ್ಟು ಕರೆ ಮಾಡಿದಾಗ ಟಿ ವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದರೆ ಸಾಕಷ್ಟು ಬಾರಿ ನೀವು ಮಾತಾಡ್ತಾ ಇರೋದು ನಮಗೂ ಕೂಡ ಕೇಳಿಸ್ತಾ ಇರೋದಿಲ್ಲ. ಸೊ ಎಸ್ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಸರ್, ಲಾಸ್ಟ್ ಟೈಮ್ ಮಾತಾಡಿದ್ದೆ. ಹೇಗಿದ್ದೀರಾ? ಆಯ್ತಾ? ಕಾಫಿ ಟೀ ಎಲ್ಲ? ಕಾಫಿ ಟೀ ಎಲ್ಲ ಆಯ್ತು. ನಿಮ್ದು ಹೇಳಿ, ನಿಮ್ದಾಯ್ತಾ? ಆಗಿದೆ. ನಾನೇ ಫಸ್ಟ್ ಕಾಲರ್ ಇವತ್ತು. ಎಸ್, ಖಂಡಿತ ನೀವೇ ಫಸ್ಟ್ ಕಾಲರ್. ಸೊ ಇವತ್ತು ಹಾಡುಗಳನ್ನ ಹಾಡ್ತಾ ಇದೀವಿ. ಓಕೆ. ಸೊ ಎಸ್, ನೀವು ಒಂದು ಯಾವ್ದಾದ್ರು ಹಾಡು ಹೇಳ್ಬೋದಾ? ಸೊ ನಿಮ್ಮಿಂದನೇ ಶುರು ಇವತ್ತಿನ ಅಂತ್ಯಾಕ್ಷರಿ. ಮೂವಿ ಸಾಂಗ್ ಇರ್ಲಿ ಅಲ್ವಾ? ಹಾ, ಹೌದು, ಮೂವಿ ಸಾಂಗ್. ಕಣ್ಣು ಕಣ್ಣು ಕಲಿತಾಗ ಮನಮೂಯಾಲೆಯಾಗಿದೆ ತೂಗಿ, ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಸಾಕ? ಹಾ, ಸೂಪರ್, ಚೆನ್ನಾಗಿ ಹೇಳಿದ್ರಿ ಹಾಡು. ನಿಮ್ಮ ಫೇವ್ರೆಟ್ ಸಾಂಗ್ ಯಾರು ನಿಂತವ್ರೆ? ನಮ್ಗೆ ರಾಜ್ಕುಮಾರ್ ಅವರ ಎಲ್ಲಾ ಡ್ಯೂಯೆಟ್ ಸಾಂಗ್ಗಳು ಇಷ್ಟ ಆಗುತ್ತೆ. ಓಕೆ. ಅದರಲ್ಲಿ ಮೇನ್ ಅವರು ಗೀತಾ ಅವರ ಹಾಡಿರೋದಂತ ಒಂದು ಮೂವಿ ಹಾಡಿದೆಲ್ಲ, ಆರತಿಯೇ ಧರಿಸಿಳಿದಂತೆ ಓಕೆ, ಆ ಮದನ ನಗುತ್ತಿರುವಂತೆ, ಈ ಸಾಂಗ್ ತುಂಬಾ ಇಷ್ಟ ಆಗುತ್ತೆ ನಮ್ಗೆ. ಓಕೆ. ಸೊ ನಿಮ್ಗೆ ಯಾವ ರೀತಿ ಹಾಡುಗಳು ಜನರಲಿ ಇಷ್ಟ ಆಗುತ್ತೆ? ಸೊ ಮೆಲೋಡಿ ಸಾಂಗ್ಸ್ಗಳ ಅಥವಾ ನಿಮಗೆ ಟ್ರಾಜಡಿ ಸಾಂಗ್ಸು, ಡಿಸ್ಕೋ ಸಾಂಗ್ಸು, ಯಾವ ಥರ ಸಾಂಗ್ಸ್ ಇಷ್ಟ ಆಗುತ್ತೆ? ಇಲ್ಲ, ನಮ್ ಮೆಲೋಡಿ ಸಾಂಗ್ಸ್ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಆ ಹಾಡುಗಳು ಮೆಮೊರಿಯಲ್ಲಿ ಉಳಿಯುತ್ತೆ. ಓಕೆ. ಈಗಿನ ಹಾಡುಗಳು ನಮಗೆ ಜಾಸ್ತಿ ನೆನ್ಪಿರಲ್ಲ, 1 or 2 ಲೈನ್ಸ್ ನೆನ್ಪಿರುತ್ತೆ. ಓಕೆ. ಬಟ್ ಹಳೆ ಸಾಂಗ್ಗಳು ಏನಿದ್ವಲ್ಲ ಮೆಲೋಡಿ ಆಗಿ, ಅವನ್ನ ಅವಾಗಿನ ಹಾಡುಗಳು ನಾವ್ ಈಗೂ ಕೂಡ ನೆನ್ಪಲ್ಲಿ ಇಟ್ಕೊಂಡು ಕೇಳಿದ್ರಲ್ಲ, ಈಗ ಕೇಳಿದ ತಕ್ಷಣ ಹಾಡಂಗೆ ಮೆಮೊರಿಯಲ್ಲಿ ಇರುತ್ತೆ ಆ ತರ ಸಾಂಗ್ಗಳು. ಓಕೆ.
ಈಗೂ ಬರ್ತಾ ಇದೆ ಕೆಲವೊಂದು ಸಾಂಗ್ಗಳು, ಅದು ಇಷ್ಟ ಆಗುತ್ತೆ. ಈಗ ದರ್ಶನ್ ಅವ್ರ ಕೆಲವೊಂದು ಸಾಂಗ್ಗಳು ಮೆಲೋಡಿಯಾಗಿ ಏನ ಆಡ್ತಾ ಇದಾರಲ್ಲ, ಶ್ರೇಯಾ ಘೋಷಾಲ್ ಅವರು ಅವ್ರೆಲ್ಲ ಅಂತೆಲ್ಲ ಒಳ್ಳೊಳ್ಳೆ ಹಾಡುಗಳು ಚೆನ್ನಾಗಿದೆ ಸರ್. ಸೊ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹಾಡಿರೋಂತ ಹಾಡುಗಳು. ಓಕೆ, ಸೊ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸು ಎಳೆದಿರುವಂತ ಹಾಡು ಯಾವುದು? ಮನಸ್ಸಿನಲ್ಲಿ ಇರ್ತಕ್ಕಂತ ಹಾಡು ಬೇಗ ಫ್ಲಾಶ್ ಆಗಲ್ಲ. ಈಗ ಮೊನ್ನೆ ಇವ್ರದ್ದು ಬಂತಲ್ಲ, ದರ್ಶನ್ ಅವ್ರದ್ದೇ ಒಂದು ಸಾಂಗ್ ಇದೆ ನಂಗೆ ಬಾಯಲ್ಲಿ ಬರ್ತಾ ಇಲ್ಲ. ಸ್ವಲ್ಪ ನಿಮಗೆ ಲೈನ್ ನೆನ್ಪಿದ್ರೆ ಹೇಳ್ರಿ. ಕಾಟೀರ ಸಿನಿಮಾದ ಹಾಡ? ಕಾಟೇರದ್ದಲ್ಲ, ಅದಕ್ಕೂ ಫಸ್ಟ್ ಬಂತಲ್ಲ ಸೈಲೆಂಟ್ ಸಾಂಗ್, ಬ್ಯಾಕ್ ಸಿಂಗರ್ ಹಾಡಿರೋಂಥದ್ದು. ಮದ್ವೆ ಸಾಂಗ್ ಇದೆ ನೋಡ್ರಿ, ಮದ್ವೆ ಆದ್ಮೇಲೆ ಫುಲ್ ಫ್ಯಾಮಿಲಿ ಸ್ಟೋರಿ ಒಂದ್ ಹಾಡಲ್ಲಿ ತೋರಿಸ್ತಾರಲ್ಲ, ಆ ತರದ ಹಾಡುಗಳು ತುಂಬಾ ಇಷ್ಟ ನಮ್ಗೆ. ಓಕೆ, ಸೊ ಫ್ಯಾಮಿಲಿ ಇರುವಂತ ಹಾಡುಗಳು ಇಷ್ಟ ಆಗುತ್ತೆ, ಅದ್ರಲ್ಲಿ ಮೆಲೋಡಿ ಇದ್ರೆ. ಹೌದು ಹೌದು. ಓಕೆ, ಸೂಪರ್. ಸೊ ಇದ್ರ ಕತೆ ಹೇಳ್ತಾರೆ ಇವತ್ತಂತವ್ರೆ? ಕತೆ ಯಾವ ತರದ ಕತೆ ಹೇಳ್ಬೇಕು? ಸೊ ಮಾರಲ್ ಸ್ಟೋರಿ ಆಗಿರ್ಬೋದು, ಸೊ ನಿಮ್ಗೆ ನೀತಿ ಹೇಳುವಂತದ್ದು ಯಾವ್ದಾದ್ರು ಕತೆಗಳಿದ್ರೆ? ನಾನು ಫಸ್ಟ್ ಕಾಲರ್ ಆಗಿರೋದ್ರಿಂದ ನನ್ಗೆ ಬೇಗ ನೆನ್ಪು ಮಾಡ್ಲಿಕ್ಕೆ ಆಗ್ಲಿಲ್ಲ. ಓಕೆ, ಸೊ ಬೇರೆ ಏನಾದ್ರ ಹೇಳ್ಬೋದ್ರಾ? ಹಾ ಹೇಳಿ. ನೀವ್ ಹೇಳಿ ಯಾವ ತರದ್ ಬೇರೆ ಸ್ಟೋರಿ ಬಿಟ್ಟು. ಸ್ಟೋರೀಸ್ ನಿಮಗೆ ಗೊತ್ತಿರೋದು ಹೇಳಿ, ಇಲ್ಲ ಅಂದ್ರೆ ಪರವಾಗಿಲ್ಲ. ಓಕೆ ಓಕೆ, ಇರ್ಲಿ ಅದೊಂದು ಇದು ಮಾಡ್ರಿ. ನೆಕ್ಸ್ಟ್ ಬೇರೆ ಏನಾದ್ರ? ಓಕೆ, ಸೊ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಇವತ್ತು ಹರಿಹರದಲ್ಲಿ ನಮ್ ಬ್ರದರ್ ಇದಾರೆ, ಅವ್ರ ಪಾಪು ಕೀರ್ತನ್ ಸಾಯಿ ಅಂತ. ಅವ್ರ ಪಾಪು ಬರ್ತಡೇ ಇತ್ತು, ಹಾಗಾಗಿ ಅವನಿಗೆ ನಮ್ ಫ್ಯಾಮಿಲಿ ಕಡೆಯಿಂದ ಶುಭಾಶಯ ತಿಳಿಸಿ. ಕೀರ್ತನ್ ಅವರಿಗೆ ನಿಮ್ಮ ಇಡೀ ಫ್ಯಾಮಿಲಿ ಕಡೆಯಿಂದ, ನಿಮ್ಮ ಇಡೀ ಕುಟುಂಬದ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು. ಧನ್ಯವಾದಗಳು ಅನಿತಾ ಅವರೇ, ಹೇಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಶುಭ ಸಂಜೆ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್. ಸೊ ಅನಿತಾ ಅವರು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರು, ಅವರು ಕೂಡ ಒಂದು ಹಾಡನ್ನ ಹೇಳಿದ್ರು. ಸೊ ಅವ್ರು ಬಿಟ್ಟಿರುವಂತ ಶಬ್ದ ಯಾವ್ದಪ್ಪ ಅಂದ್ರೆ ಕಣ್ಣು. ಸೊ ಕಣ್ಣು ಅಂತ ಅನ್ನುವಂಥ ಶಬ್ದವನ್ನ ಯೂಸ್ ಮಾಡಿಕೊಂಡು ಯಾವ್ದಾದ್ರು ಹಾಡನ್ನ ಹೇಳಬೇಕು. ನೆಕ್ಸ್ಟ್ ಕಾಲರ್. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮ್ಮ ಹೆಸರು ಲತಾ ಅಂತ. ನಮಸ್ತೆ ಲತಾ ಅವರೇ, ಹೇಗಿದ್ದೀರಾ? ಮೇಡಮ್ ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಟೀ ಕಾಫಿ ಎಲ್ಲ ಆಯ್ತಾ ನಿಮ್ದು? ಓಕೆ, ಟಿವಿ ಎಲ್ಲ ಮ್ಯೂಟ್ ಮಾಡಿ ಮಾತಾಡಿ ಲತಾ ಅವರೇ. ಹಾ ಮೇಡಮ್ ಆಯ್ತು. ಟೀ ಕಾಫಿ ಎಲ್ಲ ಆಯ್ತಾ ನಿಮ್ದು? ಓಕೆ, ನಂದು ಕೂಡ ಆಯ್ತು. ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ, ಇವತ್ತು ಅಂತ್ಯಾಕ್ಷರಿಯನ್ನ ಹಾಡ್ತಾ ಇದೀವಿ. ಸೊ ಆದ್ರೆ ನಾರ್ಮಲ್ ಅಕ್ಷರದಿಂದ ಬರುವಂತ ಅಂತ್ಯಾಕ್ಷರಿ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೇಳಿ ಮೇಡಮ್. ಸೊ ನಿಮಗೆ ಬಂದಿರುವಂತ ಶಬ್ದ ಕಣ್ಣು. ಸೊ ಕಣ್ಣು ಅನ್ನುವಂತ ಶಬ್ದ ಬರುವಂತ ಯಾವ್ದಾದ್ರು ಹಾಡನ್ನ ಹೇಳ್ಬೇಕು. ಟ್ರೈ ಮಾಡ್ತೀರಾ? ಕಣ್ಣೋಡಿಯಾಕ ಒಂದೇ ಕಲ್ತಾನೆ, ನೀನು ಹೇಳಲ್ಲ ಮಗನೇ, ನಿನ್ನ ನೋಡಿ ಸುಮ್ನೆ ಹಂಗಿರ್ಲಿ. ಇಷ್ಟೇ ಮೇಡಮ್, ಮುಂದಕ್ಕೂ ಆಗಲ್ಲ ಮೇಡಮ್, ಕಲ್ತಿಲ್ಲ ಬಹಳ ಹಾಡು. ಅಲ್ಲ, ಟ್ರೈ ಮಾಡಿ ಒಂದ್ ಸ್ವಲ್ಪ, ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು. ಹೇಳಿಲ್ಲ ಮೇಡಮ್ ಅಷ್ಟೇ. ಓಕೆ, ಇಲ್ಲಿ ಪರವಾಗಿಲ್ಲ. ಸೊ ಇವತ್ತು ನಾವು ಹಾಡು ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ, ಸೊ ನಿಮಗೆ ಯಾವ ರೀತಿ ಹಾಡುಗಳು ಇಷ್ಟ ಆಗುತ್ತೆ? ಮೆಲೋಡಿ ಸಾಂಗ್ಸಾ, ಡಿಸ್ಕೋ ಸಾಂಗ್ಸಾ? ಎಲ್ಲರೂ ಇಷ್ಟನೇ ಮೇಡಮ್, ಅದು ನೋಡ್ತಾ ಇದ್ರೆ ಎಲ್ಲರೂ ಎಂಜಾಯ್ ಮಾಡ್ತೀನಿ ನಾನು. ಎಲ್ಲದೂ ಎಂಜಾಯ್ ಮಾಡ್ತೀರಾ? ಸೊ ನಿಮ್ಮ ಫೇವ್ರೆಟ್ ಸಾಂಗ್ ಯಾವ್ದು? ಒಂದು ಹುಟ್ಟಿದರೆ ಕನ್ನಡ ನಾಡಲುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು, ಬದುಕಿದ್ದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಚಟಕ ಬಂಡಿ, ಇದು ವಿದ್ಯಾಲಯದಾಡಿಸುವ ಬಂಡಿ. ಹ್ಞೂ ಮೇಡಮ್, ರಾಜ್ಕುಮಾರ್ ಹಾಡ್ ಮೇಡಮ್ ಸಾಂಗ್. ಓಕೆ, ರಾಜ್ಕುಮಾರ್ ಹಾಡುಗಳಂದ್ರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ರಾಜ್ಕುಮಾರ್ ಹಾಡಂದ್ರೆ ಬಹಳ ಇಷ್ಟ ಮೇಡಮ್ ನನಗೆ. ಓಕೆ, ಸೊ ರಾಜ್ಕುಮಾರ್ ಅವ್ರ ಜೊತೆಗೆ ನಿಮಗೆ ಯಾವ ಹೀರೋಯಿನ್ ಇಷ್ಟ ಆಗ್ತಾರೆ ಸ್ಕ್ರೀನ್ ಮೇಲೆ ನೋಡಕ್ಕೆ? ಮಾಧುರಿ ಮೇಡಮ್. ಓಕೆ ಓಕೆ ಮೇಡಮ್. ಓಕೆ, ಸೊ ಡಾಕ್ಟರ್ ರಾಜ್ಕುಮಾರ್ ಅವರ ಬಿಗ್ ಅಭಿಮಾನಿ ನೀವು? ಹ್ಞೂ ಮೇಡಮ್. ಓಕೆ, ಸೂಪರ್. ತುಂಬಾ ಅಭಿಮಾನಿ. ಓಕೆ, ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಯಾರೆಲ್ಲ ಮೇಡಮ್, ನೋಡಂತ ಎಲ್ಲ ನನ್ನ ಸಹೋದರ ಸಹೋದರರಿಗೆ ಹಾ, ಆಲ್ ದ ಬೆಸ್ಟ್. ಓಕೆ, ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಓಕೆನಾ? ನಿಮಗೂ ಇಷ್ಟ ಮೇಡಮ್, ನಿಮ್ಗೂ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೂ ಕೂಡ ಶುಭ ಸಂಜೆ. ಇದೇ ರೀತಿ ಕರೆ ಮಾಡ್ತಾರೆ ಲತಾ ಅವರೇ ಕಾರ್ಯಕ್ರಮಕ್ಕೆ. ಓಕೆ ಮೇಡಮ್, ಬಾಯ್. ಥ್ಯಾಂಕ್ ಯು, ಬಾಯ್ ಬಾಯ್. ಬಾಯ್.
ಎಸ್ ಅವರು ಕೂಡ ಒಂದು ಸೂಪರ್ ಆಗಿರೋ ಹಾಡನ್ನು ಹೇಳಿದ್ರು. ಸೊ ದರ್ಶನ್ ಅವರ ಸಾಂಗನ್ನು ಹೇಳಿದ್ರು, ಕಣ್ಣು ಹೊಡೆಯಾಕ ಅಂತ. ಸೊ ಅವರು ಕೂಡ ತುಂಬ ಚೆನ್ನಾಗಿ ಹೇಳಿದ್ರು ಹಾಡನ್ನು. ನೀವು ಕೂಡ ಟ್ರೈ ಮಾಡ್ಬೋದು ಇದನ್ನ ಅಂತ್ಯಾಕ್ಷರಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಸೊ ನೋಡೋಣ ಯಾರೆಲ್ಲ ಚೆನ್ನಾಗಿ ಹಾಡನ್ನು ಹೇಳ್ತಾರೆ ಅಂತ. ಸೊ ನೀವು ಕೂಡ ನಿಮಗೆ ಗೊತ್ತಿರುವಂಥ ಹಾಡುಗಳನ್ನು ಹೇಳ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ನಿಖಿತಾ ಅವರೇ, ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸ್ಕೂಲಿಗೆ ಹೋಗಿದ್ರೆ ಇವತ್ತು? ಸೊ ಏನು ಹೇಳ್ಕೊಟ್ರು ಸ್ಕೂಲಲ್ಲಿ ಇವತ್ತು? ಕತೆ ಹೇಳ್ಕೊಟ್ರು. ಕತೆ ಹೇಳ್ತೀರಾ ನಮಗೆ? ಹೇಳಿ. ಒಂದು ಕಾಡಿನ ಮಧ್ಯದ ಒಳಗೆ ಎರಡು ಮರಗಳ ನಡುವೆ ಮಲಗಿ ಮೂಕರಲ್ಲಿ ಆಟಿದ್ದವು ನಾಲ್ಕು ಮರಿಗಳ ಸೇರಿಸಿ. The person you are speaking with has ಎಸ್, ನಿಖಿತಾ ಅವರು ತುಂಬ ಚೆನ್ನಾಗಿ ಕತೆ ಹೇಳ್ತಾ ಇದ್ರು. ಮಿಸ್ಟೇಕ್ ಆಗಿ ಫೋನ್ ಹೋಲ್ಡಿಗೆ ಹೋಗಿಬಿಟ್ಟಿದೆ ಅಂತ ಕಾಣಿಸುತ್ತೆ. ಸೊ ದಯವಿಟ್ಟು ಕರೆ ಮಾಡುವಂಥ ಟೈಮಲ್ಲಿ ಸ್ವಲ್ಪ ಸೂಕ್ಷ್ಮವಾಗನೆಲ್ಲ ಕೆಲವು ಥಿಂಗ್ಸ್ಗಳನ್ನು ಗಮನಿಸಿ. ಸೊ ಆವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಸುಧಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ನಮಸ್ತೆ ಸುಧಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ. ಏನು ಮಾಡ್ಕೊಂಡಿದ್ದೀರಾ? ಏನಿಲ್ಲ, ಮನೆಯಲ್ಲೇ ಇರ್ತೀನಿ. ಓಕೆ, ಸೂಪರ್. ಸೊ ಎಸ್, ಇವತ್ತಿನ ವಿಷಯ ಏನಪ್ಪ ಅಂದರೆ ಅಂತ್ಯಾಕ್ಷರಿಯನ್ನು ಹಾಡ್ತಾ ಇದ್ದೀವಿ. ಓಕೆ, ಸೊ ಅಂತ್ಯಾಕ್ಷರಿಯಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ರೆಡಿ ಇದ್ದೀರಾ? ಹಾ, ರೆಡಿ. ಸೊ ನಿಮ್ಮ ಶಬ್ದನೂ ಕೂಡ ಕಣ್ಣು. ಸೊ ಕಣ್ಣು ಅಂತ ಒಂದು ಶಬ್ದ ಬರುವಂಥ ಹಾಡುಗಳನ್ನು ಹೇಳಬೇಕು. ಟ್ರೈ ಮಾಡ್ತೀರಾ? ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ಅಷ್ಟೇ ಅವರದ್ದು. ಸ್ವಲ್ಪ ಹೇಳ್ಬೇಕು, ಒಂದೆರಡು ಲೈನ್ ಆದ್ರೂ ಹೇಳ್ಬೇಕು, ಇಲ್ಲಾಂದ್ರೆ ಬೇರೆ ಸಾಂಗ್ ಹೇಳ್ಬೇಕು. ಬೇರೆ ಸಾಂಗು ಟ್ರೈ ಮಾಡಿ, ಸಾಕಷ್ಟಿದೆ ಕಣ್ಣು ಅಂತ ಶಬ್ದ ಬರುವಂತ ಹಾಡುಗಳು. ಗೊತ್ತಾಗ್ತಿಲ್ಲ. ಓಕೆ, ಸೊ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ನೀನೇ ಮೊದಲು ನೀನೇ ಕೊನೆ, ಅದು ಸಾಂಗ್ ಇಷ್ಟ. ವಾವ್, ಸೂಪರ್. ಸೊ ಯಾಕೆ ಇಷ್ಟ ಆಗುತ್ತೆ ಆ ಸಾಂಗು? ಮೆಲೋಡಿ ಆಗಿದೆ ಅಂತ ಸಾಂಗ್ ಇಷ್ಟ ಆಗುತ್ತಾ, ಅಥವಾ ಶ್ರೀಲೀಲಾ ಅವರಿದ್ದಾರೆ ಅಂತ ಇಷ್ಟ ಆಗುತ್ತಾ, ಸಿನಿಮಾ ಇಷ್ಟ ಅಂತ ಇಷ್ಟ ಆಗುತ್ತಾ? ನನಗರೆ ಮದ್ವೆ ಆಗಿತ್ತಲ್ಲ, ನಮ್ಮ ಮನೆಯವರು ಆರ್ಮೇಗಿದ್ದಾರ, ಓಕೆ, ಹಂಗಾಗಿ ಫಸ್ಟ್ ಅವರೇ ಕೊನೆನೂ ಅವರೇ. ವಾವ್, ಸೂಪರ್. ಸೊ ನಿಮ್ಮ ಹಸ್ಬೆಂಡ್ ನೆನಪಾಗ್ತಾರೆ, ಹಾಗಾಗಿ ಇಷ್ಟ ಆಗುತ್ತೆ ಸಾಂಗು. ಸೊ ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ? 2 ವರ್ಷ ಆಯ್ತು. 2 ವರ್ಷ ಆಯ್ತು. ಓಕೆ, ಸೂಪರ್. ಸೊ ಹೇಳಿ, ಇವತ್ತು ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಏನಿಲ್ಲ, ನಮ್ಮ ಮನೆಯವ್ರಿಗೆ ಗುಡ್ ಈವ್ನಿಂಗ್ ಅಂತ ಹೇಳ್ಬೇಕಷ್ಟೇ. 13ನೇ ತಾರೀಕು ಮದ್ವೆ ಆಗಿದ್ದ ದಿವಸ ಆಯ್ತಾ, ಓಕೆ, ಇನ್ನೇನಿಲ್ಲ. ವಾವ್, ಸೂಪರ್. ಸೊ ನಿಮಗೆ ಮದುವೆ ವಾರ್ಷಿಕೋತ್ಸವದ ಬಿಲೇಟೆಡ್ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಎಸ್, ನೀನೇ ಮೊದಲು ನೀನೇ ಕೊನೆ ಸಾಂಗ್ ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ರು. ಸೊ ಒಂಥರ ಒಂದು ನ್ಯೂಲಿ ವೆಡ್ಸಿಗಾಗಿರ್ಬೋದು, ಸೊ ಅಂತ ಹೊಸ ಒಂದು ಕೇಳುಗರಿಗೆ ತುಂಬ ಇಷ್ಟ ಆದಂಥ ಸಾಂಗ್ ಅಂತಲೇ ಹೇಳ್ಬೋದು. ಸಾಕಷ್ಟು ಫೇಮಸ್ ಆಗಿತ್ತು ಒಂದು ಟೈಮಲ್ಲಿ. ಸೊ ಇವಾಗ ಕೂಡ ಸಾಕಷ್ಟು ಜನರ ಫೇವ್ರೇಟ್ ಆಗಿರ್ತಕ್ಕಂಥ ಸಾಂಗು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನನ್ನ ಹೆಸರು ಪ್ರತೀಕ್ಷಾ ಅಂತ. ನಮಸ್ತೆ ಪ್ರತೀಕ್ಷಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಶಾಮ್ನೂರ್ ದಾವಣಗೆರೆ BIT ಕಾಲೇಜ್ ಅವರು ಅಲ್ಲಿದ್ದ. ನಮ್ಮ ಪಪ್ಪ BIT ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ. ಓಕೆ ಓಕೆ, ಹೇಳಿ, ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇರೋದು ನೀವು? ನಾವು 9th ಸ್ಟ್ಯಾಂಡರ್ಡ್. ಸೂಪರ್. ಸೊ ಇದರ ಪೋಯಮ್ ಹೇಳ್ತೀರಾ ಇವತ್ತು? ನಾನು ಸಾಂಗ್ ಬರ್ಸ್ತೀನಿ ಪಿಯಾನೋದಲ್ಲಿ. ಹೇಳಿ. ಪಿಯಾನೋ ಬಾರಿಸ್ತೀರಾ ಇವಾಗ? ಹಾ, ಖಂಡಿತ ಬಾರಿಸಿ. ಹಾ, 1 ನಿಮಿಷ.
ಸೂಪರ್. ಎಲ್ಲಿ ಕಲ್ತ್ಕೊಂಡ್ರಿ ನೀವು ಪಿಯಾನೋ ಬರ್ಸೋದನ್ನ? ಇದು ನಮ್ಮ ಪಪ್ಪ ಹೇಳ್ಕೊಡ್ತಿದ್ರು. ಸೊ ಎಷ್ಟು ವರ್ಷದಿಂದ ನೀವು ಬಾರಿಸ್ತಾ ಇದ್ದೀರಾ ಪಿಯಾನೋನ? ನಮ್ ಪಪ್ಪ ಕಲಿಸ್ತಾ ಇದ್ರು 8th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಇದ್ದಾನೆ ಕಲಿಸ್ತಾ ಇದ್ರು. 5th ಸ್ಟ್ಯಾಂಡರ್ಡ್ ನುಡಿಸ್ತಾ ಇದ್ದೀರಾ ಪಿಯಾನೋನ? ಹಾ. ಸೂಪರ್. ಸೊ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ಪ್ರತೀಕ್ಷಾ ಅವರೇ? ನಮ್ಮ ಮಮ್ಮಿ ಬರ್ಡೇ ಇತ್ತು ಇವತ್ತು. ಓಕೆ, ವಿಶ್ ಮಾಡಿ ಅವ್ರಿಗೆ. ಹ್ಯಾಪಿ ಬರ್ಡೇ ಅಮ್ಮ. ಇವತ್ತು ಅವ್ರ ಬರ್ತ್ಡೇ ಇದೆಯಾ? ಹಾ, ಇವತ್ತು. ಸೊ ಅವರಿಗೆ ನೀವು ಡೆಡಿಕೇಟ್ ಏನೋ ಮಾಡಲ್ವಾ ಇವತ್ತು? ಹಾಡುಗಳು ಏನಾದ್ರು ಹೇಳ್ತೀರಾ? ಆದಿಲ್ಲ, ಪಿಯಾನೋನೇ ಹೇಳಿದ್ನಲ್ಲ. ಪಿಯಾನೋನೇ ಡೆಡಿಕೇಶನ್ ಅವ್ರಿಗೆ. ಸೂಪರ್. ಸೂಪರ್ ಆಗಿ ಬಾರಿಸ್ತೀರಾ ಪ್ರತೀಕ್ಷಾ ಅವರೇ ನೀವು ಪಿಯಾನೋನ. ಥ್ಯಾಂಕ್ ಯು. ನಮ್ಮ ಪಪ್ಪ ಮಾತಾಡ್ತಾರೆ ನೋಡಿ. ಖಂಡಿತ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಮತ್ತೆ ಚೆನ್ನಾಗಿ ಬರ್ತೈತೆ ಮೇಡಮ್. ನಿಮ್ದೆಲ್ಲ ಡೈಲಿ ಬೆಳಗ್ಗಿನ 10 ನೋಡ್ತಿರ್ತೀವಿ. ಹಾ, ಥ್ಯಾಂಕ್ ಯು ಸೋ ಮಚ್. ಬಹಳ ಚೆನ್ನಾಗಿ ಬರ್ತಾ ಇದೆ. ಎಸ್, ನಿಮ್ಮ ಮಗಳು ಕೂಡ ತುಂಬಾನೇ ಚೆನ್ನಾಗಿ ಪಿಯಾನೋ ನುಡಿಸ್ತಾರೆ ಸರ್. ನಮ್ದು ಅದೇ ಪೌರಾಣಿಕ ನಾಟಕಗಳು ಪ್ಲೇ ಮಾಡ್ತಿರ್ತೀವಿ ನಾವು. ಓಕೆ. ಪೌರಾಣಿಕ ನಾಟಕ ಎಲ್ಲ ಪ್ಲೇ ಮಾಡ್ತಿರ್ತೀವಿ ನಾವು. ಓಕೆ. ಸೊ ಪಿಯಾನೋ ಹೇಳ್ಕೊಡ್ತೀರಾ? ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ವರ್ಕ್ ಮಾಡ್ತಿರೋದು. 38 ವರ್ಷ ಸರ್ವಿಸ್ ಆಯ್ತು. ಓಕೆ. ಇನ್ನು 2 ವರ್ಷ ಇದೆ ಅಲ್ಲಿ ಇದು ಡ್ಯೂಟಿ ಹಾ. ಇಂಜಿನಿಯರಿಂಗ್ ಕಾಲೇಜಲ್ಲಿ. ಓಕೆ. ನಿಮ್ಮ ಹೆಸರು? ಅದ್ರ ಜೊತೆಗೆ ಇದನ್ನ ನಾವು ಅದನ್ನ ಸಂಗೀತ ಕಾರ್ಯಕ್ರಮ ನಡೆಸ್ತಿರ್ತೀವಿ. ಓಕೆ. ನಿಮ್ಮ ಹೆಸರು ಕೇಳಿಸಲಿಲ್ಲ. ಅಮರೇಶ್ ಅಂತ ನನ್ನ ಹೆಸರು. ಓಕೆ. ಸೊ ಎಲ್ಲಿ ವರ್ಕ್ ಮಾಡ್ತಾ ಇರೋದು ನೀವು? ಅಮರೇಶ್ ಅಂತಂದೇಳಿ. ಓಕೆ. ನಾನು BIT ಕಾಲೇಜಲ್ಲಿ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ಓಕೆ. ಹಾ. ವರ್ಷಕ್ಕೊಂದ್ಸರಿ ನಾನು ಪೌರಾಣಿಕ ನಾಟಕ ಮತ್ತೆ ಸಾಮಾಜಿಕ ಇಲ್ಲಿ ಈಗ ಶ್ಯಾಮನೂರ್ ತೇರಿಗಿದೆ. ಓಕೆ. ಇಲ್ಲಿ ಶ್ಯಾಮನೂರಲ್ಲಿ ಹಾ ಹಾ ಪ್ಲೇ ಮಾಡ್ತಿರ್ತೀವಿ. ಅದನ್ನ ನನ್ನ ಮಗಳಿಗೆ ಬಿಡಬಾರ್ದು ಅಂತಂದೇಳಿ ನಾನು ಅದನ್ನ ಸ್ವಲ್ಪ ಹೇಳ್ಕೊಟ್ಟೆ. ಅದೆಲ್ಲ ಒಂದು 7-8 ರೆಕಾರ್ಡ್ ಬಾರಿಸ್ತಾಳ. ಎಲ್ಲ ಸರಿಗಮ ಸಾಹಿತ್ಯದಲ್ಲಿ ಎಲ್ಲ ಕಲ್ತ್ಕೊಂಡು ಓಕೆ ಬಾರಿಸದಳ. ಚೆನ್ನಾಗಿ ನುಡಿಸ್ಲು. ಸೊ ಪಿಯಾನೋ ಕ್ಲಾಸಸ್ ಏನಾದ್ರು ತಗೋತೀರಾ ನೀವು? ತಗೊಂತೀನಿ ಮೇಡಮ್. ಬಂದ್ರೆ ಒಂದ್ 4 ಜನಕ್ಕೆ ಇಲ್ಲಿ ಶ್ಯಾಮನೂರಾಗ ಹೇಳ್ಕೊಡ್ತಾ ಇದೀನಿ ಈಗ ಆಲ್ರೆಡಿ. ಓಕೆ. ಮಕ್ಕಳು 6ನೇ ಕ್ಲಾಸಿಂದ 8ನೇ ಕ್ಲಾಸ್ ವರೆಗೂ ಬರ್ತಿದ್ದಾರೆ. ಬಂದ್ರೆ ಹೇಳ್ಕೊಡ್ತೀವಿ ಹಂಗೇನೆ ಅಂತ. ಸೊ ಅಡ್ರೆಸ್ ಏನಿದೆ ನಿಮ್ಮ ಒಂದು ಪಿಯಾನೋ ಕ್ಲಾಸಸ್ದು? ನಮ್ಮ ಅಡ್ರೆಸ್, ಮನೆ ಅಡ್ರೆಸ್ ರವೀಂದ್ರನಾಥ್ ಬಡಾವಣೆ, ಓಕೆ, ಮಿಟ್ಲಿಕಟ್ಟೆ ರೋಡು, ಶ್ಯಾಮನೂರು. ಓಕೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ ಮೇಡಮ್, ಬಂದ್ರೆ ಕಳ್ಸಿಕೊಡ್ತೀವಿ. ಸಾಹಿತ್ಯ ಇದು ಸರಿಗಮ ಪದನ ಸಾಹಿತ್ಯ ಏನೈತಲ್ಲ ಅದರಿಂದನೇ ನಾವೆಲ್ಲ ಪ್ಲೇ ಮಾಡ್ಕೊಂಡು ಅವ್ರಿಗೆ 1-3 ತಿಂಗಳು ಅದರದ್ದೇ ಆಗುತ್ತೆ. ಓಕೆ. ನಾವ್ ಹೆಂಗ್ ಕಲಿತೀವಿ, ABCD ಹೆಂಗ್ ಕಲಿತೀವಿ ಅದ ತರ ಕಲ್ತ್ಬಿಟ್ಟು ಆಮೇಲೆ ಹಾಡುಗಳಾಗ್ಲಿ ಮತ್ತೊಂದಲ್ಲಿ ಬಾರ್ಸಕ ಸಾಧ್ಯ ಆಗತ್ತೆ. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಆದ್ರೆ ಸಾಧ್ಯ ಆಗಲ್ಲ. ಓಕೆ. ಹಾ, ಹಂಗಿರುತ್ತೆ ಅದು. ಓಕೆ. ಬೇಸ್ ಬೀಳ್ಬೇಕು, ಬೇಸ್ ಮೆಟ್ ಆದ್ರೆ ಕರೆಕ್ಟ್ ಆಗುತ್ತೆ. ಅವ್ರಿಗೆ ಹಾಡುಗಳು ಯಾವ್ದು ಬೇಕಾದ್ರೂ ಬಾರ್ಸ್ಬೋದು ಅವರು. ಆಮೇಲೆ ಅದೆಲ್ಲ ಕಲ್ತಾದ್ಮೇಲೆ ಹಿಂಗಿರುತ್ತೆ. ಓಕೆ. ಸೊ ಬೇಸಿಕ್ಸ್ ಗೊತ್ತಾದ್ರೆ ಎಲ್ಲ ಕಲ್ತ್ಕೊಳ್ತಾ ಹೋಗ್ಬೋದು. ಹೌದು ಮೇಡಮ್, ಬೇಸಕ್ಕ ಮೇನ್ ಆಗುತ್ತೆ. ಅದನ್ನ ಮಾಡ್ಲೇಬೇಕು. ಅದ ಮಕ್ಳಿಗಾದ್ರೆ ಮಾಡ್ಬೇಕು, ದೊಡ್ಡವ್ರಿಗಾದ್ರೆ ಏನಿಲ್ಲ, ಅವ್ರು ಬರೀ ಹಾಡುಗಳು ಡೈರೆಕ್ಟ್ ಆಗಿ ಹೇಳ್ಕೊಡ್ಬೋದು. ಓಕೆ. ಹಿಂಗಿರುತ್ತೆ ಮೇಡಮ್. ಅದು ನಿಮ್ದೆಲ್ಲ ಡೈಲಿ ನೋಡ್ತಿರ್ತೀವಿ ಇಷ್ಟೊತ್ತಿನಲ್ಲೆಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಪೌರಾಣಿಕ ನಾಟಕದಿಂದ ಯಾವ್ದಾದ್ರು ಡೈಲಾಗ್ಸ್ಗಳು ಹೇಳ್ಬೋದಾ? ಡೈಲಾಗ್ಸ್ ಅದು ಪೌರಾಣಿಕ ನಾಟಕದಲ್ಲಿ ಡೈಲಾಗ್ಸ್ ಇಲ್ಲ ಮೇಡಮ್. ನಾನು ಇವ್ ಪದ್ಯಗಳು ಹೇಳ್ತೀನಿ ಬೇಕಾದ್ರೆ. ಪದ್ಯ ಆಗ್ಲಿ ಹಾಡಾಗ್ಲಿ, ಕೃಷ್ಣ ಆಡ್ತಕ್ಕಂತ ಹಾಡುಗಳು. ಓಕೆ, ಸಣ್ಣದಾಗಿ ಇದ್ರದ್ದು ಯಾವ್ದಾದ್ರು ಹೇಳಿ. ಒಂದು ಪದ್ಯ ಅಂದ್ರೆ ಇದು ಪದ್ಯ ಹೇಳ್ತೀನಿ ಮೇಡಮ್. ಹಾ, ಹೇಳಿ. ಒಂದು ಮೋಹನ ರಾಗದಲ್ಲಿ, ಭೂಪ ರಾಗದಲ್ಲಿ ಬರುತ್ತದು. ಓಕೆ. ಹೇಳ್ತೀನಿ ಮೇಡಮ್. ಒಂದು ದುರ್ಯೋಧನ ಹೇಳ್ತಕ್ಕಂಥದ್ದು ಒಂದು ಹಾಡೋದು. ಓಕೆ. ಸಣ್ಣದಾಗಿ. ಅದು ದೊಡ್ಡದಾಗೆ ಧ್ವನಿ ಬರುತ್ತೆ, ಮತ್ತೆ ಇದಾಗಬಾರ್ದು. ಓಕೆ, ಹೇಳಿ ಹೇಳಿ. ಹಾರಿಸುವೆ 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 ಇವನ ಸಿರಬ, ಹಾರಿಸುವೆ 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 ಇವನ ಸಿರಬ, ತೂರುವನು ಕೇಸರಿಕೆ ಭೂರಿ ಬುರಿಯವಾಗಿ, ತೂರುವನು ಕೇಸರಿಕೆ ಭೂರಿ ಬುರಿಯವಾಗಿ, ಕಡೆದಿಡಿವೆ ಕಗ್ಗಗಳ ಪುಡಿ ಪುಡಿಯವಾಗಿ, ಕಡೆದಿಡಿವೆ ಕಗ್ಗಗಳ ಪುಡಿ ಪುಡಿಯವಾಗಿ, ಹಾರಿಸುವೆ 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 ಇವನ ಸಿರವ ಅಂತಂದೇಳಿ ಒಂದು ದುರ್ಯೋಧನ ಇವರಿಗೆ ಭೀಮ್ಗೆ ಹೇಳ್ತಕ್ಕಂಥದ್ದು ಅದು. ಆ ಒಂದು ಪದ್ಯ ಅದು. ಆಮೇಲೆ ಭೀಮ ಒಂದು ಹೇಳ್ತಾರ ಅದಕ್ಕೆ ತಕ್ಕಂತೆ, ನಡುಗಿಸುವೆ ಬ್ರಹ್ಮಾಂಡ ಗಗನವ, ನಡುಗಿಸುವೆ ಬ್ರಹ್ಮಾಂಡ ಗಗನವ, ಭೂಚಕ್ರಮಂ ಗಿರ್ರನೋತ್ಕಡದೆ ಜಗಮ ತಲ್ಲಣಕಂತೆ ಮಾಡಿಸುವೆ, ಬರದಿಂ ಸೈನವಂ
ಬರದೆಂ ಸೈನ್ಯವಂ ಕಟಿಗೊಳ್ಳುವಂತೆ ಮಾಡಿ ದುರುಳ ದುಶ್ಯಾಸನನ ಉದರ ಹೊಂಬಗೆದು ಕರುಳುಗಳ ಮಾಲೆಯನ್ನು ನಿನ್ನ ಕೊರಳಿಗೆ ಹಾಕುವೆನು ಈ ಕ್ಷಣದೊಳಗೆ. ಇದು ದುರ್ಯೋಧನಿಗೆ ದುಶ್ಯಾಸನಿಗೆ ಹೇಳ್ತಕ್ಕಂಥದ್ದು. ದ್ರೌಪದಿಗೆ ಬಹಳ ಸೀರೆ ಹೇಳ್ದು ಎಲ್ಲ ಅವ್ರಿಗೆಲ್ಲ ಹೀನ ಮಾಡಿರ್ತಾರೆ ಅವರು. ಇವರು ಭೀಮ ಹೇಳ್ತಕ್ಕಂಥದ್ದು ಇದು ಪದ್ಯ ಆ ದೃಶ್ಯದಲ್ಲಿ ಬರುತ್ತೆ ಮೇಡಮ್ ಅವ್ರೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಮೇಡಮ್ ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಅದೇ ನಮ್ಮ ಮನೆಯವ್ರದ್ದು ಶುಭಾಶಯ ಅಂದ್ರೆ ನಮ್ಮ ಮನೆಯವ್ರದ್ದು ಬರ್ತಡೇ ಇವತ್ತು. ಎಸ್, ನೀವೊಂದ್ಸಲ ತಿಳಿಸಿ. ಕಾವ್ಯ ಅಂತಂದೇಳಿ ಓಕೆ. ಅವರು ನಮ್ಮ ಮನೆಯವ್ರ ತವ್ರ ಮನೆ ಬಣಿಕೊಲ್ ಅಂತ, ಓಕೆ, ಕುಳ್ಳಿಗೆ ತಲಕ. ಹಾ, ಅವರಿಗೆ ಬರ್ತಾ ಇದ್ದದ್ದು ಒಂದು ಹೇಳ್ಬೇಕಷ್ಟೇ, ಏನಿಲ್ಲ. ಪದ್ಯದ ಮುಖಾಂತರ ಹೇಳ್ತೀರಾ, ವಿಶೇಷ ಹೇಳ್ತೀರಾ? ಯಾವ್ದು ಮೇಡಮ್? ಅವ್ರಿಗೆ ಪದ್ಯದ ಮುಖಾಂತರ ವಿಶೇಷ ಹೇಳ್ತೀರಾ? ಇಲ್ಲ 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 ಮೇಡಮ್, ಇಲ್ಲ ಅದೇನಿಲ್ಲ. ಓಕೆ, ವಿಶ್ ಮಾಡಿ ನೀವು ಒಂದ್ಸಲ ಅವ್ರಿಗೆ. ಹಾ, ಹ್ಯಾಪಿ ಬರ್ತ್ಡೇ ಕವಿತಾ. ಮಾತ್ರ ನೀನು ಒಂದೆರಡು ನಮಸ್ತೆ. ಹಲೋ, ನಮಸ್ತೆ ಕವಿತಾ ಅವರೇ, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ, ಸೊ ಇವತ್ತು ನಿಮ್ಗೆ ಡೆಡಿಕೇಟ್ ಮಾಡಿದ್ರು. ಸೊ ಮಕ್ಕಳು ಹಾಗೆ ಅವರು ಕೂಡ ನಿಮ್ಗೆ ಡೈಲಾಗ್ ಅನ್ನ ಹೇಳಿದ್ರು. ಸೊ ಖುಷಿ ಆಯ್ತಾ ನಿಮ್ಗೆ ಅದೆಲ್ಲ? ಬರಲ್ಲ ಹೇಳಿ. ನಮಗೆ ಬರಲ್ಲ. ಓಕೆ, ಹಾ. ಇಲ್ಲಿ ತುಂಬಾ ಚೆನ್ನಾಗಿ ಡೈಲಾಗ್ ಹೇಳಿದ್ರು, ಜೊತೆಗೆ ನಿಮ್ ಮಗಳಂತೂ ತುಂಬಾ ಚೆನ್ನಾಗಿ ಪಿಯಾನೋ ನುಡಿಸಿದ್ರು. ಚೆನ್ನಾಗಿ ಮಾಡ್ತಾರ. ಓಕೆ, ಸೊ ಎಸ್, ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ ಕವನ ಅವರೇ. ಥ್ಯಾಂಕ್ ಯು, ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್. ಎಸ್, ಪ್ರತೀಕ್ಷಾ ಅವರ ಫ್ಯಾಮಿಲಿ ಅವ್ರು ಕರೆ ಮಾಡಿದ್ರು. ಸೊ ಪ್ರತೀಕ್ಷಾ ಅವರು ಕೂಡ ತುಂಬಾನೇ ಚೆನ್ನಾಗಿ ಪಿಯಾನೋನ ನುಡಿಸಿದ್ರು ನಮಗೋಸ್ಕರ. ಸೊ ಎಸ್, ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಎಸ್, ನೀವು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಇವತ್ತಿನ ವಿಷಯ ಏನಪ್ಪಾ ಅಂದರೆ, ಇವತ್ತು ಹಾಡುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಿಮ್ಮ ನೆಚ್ಚಿನ ಹಾಡು ಯಾವುದು, ನಿಮಗೆ ಯಾವ ಹಾಡು ಅಂದರೆ ತುಂಬ ಇಷ್ಟ ಆಗುತ್ತೆ, ಯಾವ ರೀತಿ ಹಾಡುಗಳು ಇಷ್ಟ ಆಗುತ್ತೆ, ಸೊ ಅದ್ರ ಬಗ್ಗೆ ನೀವು ಕೂಡ ಇವತ್ತು ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ನಿಖಿತಾ ಅವರೇ, ಆಗಲೇ ಕಟ್ ಆಯ್ತು ಕರೆ. ಹೇಳಿ, ಇವಾಗ ಕತೆ ಕಂಟಿನ್ಯೂ ಮಾಡಿ. ಹೇಳ್ತಾ ಇದ್ರಲ್ಲ, ಕಂಟಿನ್ಯೂ ಮಾಡಿ. ಒಂದು ಕಾಡಿನ ಮಧ್ಯದ ಒಳಗೆ ಎರಡು ಮರಗಳ ನಡುವೆ ಮಲಗಿ ಮೂರು ಕರಡಿ ಆಡುತ್ತಿದ್ದವು. 4 ಮರಿಗಳ ಸೇರಿಸಿ 5 ಜನರ ಬೇಟೆಗಾರರು 6 ಬಲೆಗಳ ಎಳೆದು ತಂದು 7 ಕರಡಿ ಇಳಿದೆ ಎಂದು 9 ಎದ್ದವು ಎಂದರು. 9 ಎಂದನು ಅದರಲ್ಲೊಬ್ಬ, 10 ಎಂದನು ಬೇರೆ ಅವನು. ಇಲ್ಲಿಗೆ ಈ ಕತೆ ಮುಗಿತ. ಕಷ್ಟ ಬರೆದಕ್ಕ. ಓಕೆ, ಸೊ ಯಾರು ಹೇಳ್ಕೊಟ್ಟಿದ್ದೀನ? ನಾನು ಇಲ್ಲಿಗಕ್ಕ ಮಿಸ್ ಹೇಳ್ಕೊಟ್ಟಿದ್ರಕ್ಕ. ಓಕೆ, ಸೂಪರ್. ಎಸ್, ಥ್ಯಾಂಕ್ ಯು ಸೊ ಮಚ್. ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ನಿಖಿತಾ ಅವರೇ? ಮೂಲಕ ಮಣ್ಣುಗಕ್ಕ. ಅವ್ರಿಗೇನು ವಿಶೇಷ? ಚಿರಂಜೀವಿ ಅಕ್ಕ. ಓಕೆ, ಅವರಿಗೆ ನಿಮ್ಮ ಕಡೆಯಿಂದ ಗುಡ್ ಈವ್ನಿಂಗಾ? ಎಸ್, ಚಿರಂಜೀವಿ ಅವರಿಗೆ ನಿಮ್ಮ ಕಡೆಯಿಂದ ವೆರಿ ಗುಡ್ ಈವ್ನಿಂಗ್ ನಿಖಿತಾ ಅವರೇ. ಧನ್ಯವಾದಗಳು, ಈ ರೀತಿ ಕರೆ ಮಾಡ್ತಾರೆ. ಥ್ಯಾಂಕ್ ಯು, ಬಾಯ್ ಬಾಯ್. ಬಾಯ್ ಅಕ್ಕ. ಎಸ್, ನಿಖಿತಾ ಅವರು ನಂಬರ್ಸನ್ನು ಹೇಳ್ತಾ ಒಂದು ಹಾಡನ್ನು ಒಂಥರ ಮಿಕ್ಸ್ ಆಗಿರೋಂಥ ಕಥೆಯನ್ನು ಕೂಡ ಹೇಳಿದರು. ಸೊ ತುಂಬ ಕ್ಯೂಟಾಗಿ ಕೇಳಿಸ್ತಾ ಅವ್ರ ವಾಯ್ಸಲ್ಲಿ. ಸೊ ನೀವು ಕೂಡ ಇವತ್ತಿನ ದಿನಕ್ಕೆ ಹಾಡುಗಳನ್ನು ಹೇಳ್ಬೋದು. ಇವತ್ತು ಸಾಂಗ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮಂಜುಳಾ ಅವರೇ, ಆಫ್ಟರ್ ಲಾಂಗ್ ಟೈಮ್, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಓಕೆ, ಸೊ ಇವತ್ತು ಹಾಡುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮೇಡಮ್. ಸೊ ಇವತ್ತಿನ ಅಂತ್ಯಾಕ್ಷರಿ ಸ್ವಲ್ಪ ಡಿಫ್ರೆಂಟ್ ಇದೆ ಕಾನ್ಸೆಪ್ಟ್. ಸೊ ಏನಂದ್ರೆ, ನಿಮ್ಮ ಶಬ್ದಗಳು ಕಣ್ಣು ಅಥವಾ ಜೀವ, ಇವೆರಡು ಶಬ್ದ ಇರುವಂತ ಯಾವ್ದಾರ ಒಂದು ಶಬ್ದ ಇರುವಂತ ಹಾಡನ್ನ ಹೇಳ್ಬೇಕು. ಹೇಳ್ತೀರಾ? ಯಾವ್ದು? ಜೀವ ಜೀವ ಅಂತನಾದ್ರೂ ಶಬ್ದ ಇರ್ಬೇಕು ಆ ಹಾಡಲ್ಲಿ, ಅಥವಾ ಕಣ್ಣು ಅನ್ನೋಂಥ ಶಬ್ದ ಆದ್ರೂ ಇರ್ಬೇಕು ಇಡೀ ಹಾಡಲ್ಲಿ ಮೇಡಮ್ ಅಂತ ಹಾಡನ್ನ ಹೇಳ್ಬೇಕು. ಹೇಳಿ. ಕಣ್ಣು ಕಣ್ಣುಗಳು ಸೇರಿ ಈ ಜೀವಗಳು ಜಾರಿ, ಶುರುವಾಯ್ತು ಪ್ರೀತಿ ನನ್ನ ಮನದಲ್ಲಿ, ಮುತ್ತಿನಂತ ನಿನ್ನ ಮಾತು ಕೇಳಿ ಮನಸ್ಸು ಹಗುರಾಯ್ತು,
ನಾ ಕಂಡ ಕನಸು ಇಂದು ನಿಜವಾಯ್ತು ಎಂದೆಂದು ನಿನಗಾಗಿ ನಾನಿರುವೆ ಜೊತೆಯಾಗಿ ಇವಕ್ಕೆ ಉಸಿರಾಗಿ ಪ್ರೀತಿಗೆ ಹೆಸರಾಗಿ ಕಣ್ಣು ಕಣ್ಣುಗಳು ಸೇರಿ ಈ ಜೀವಗಳು ಜಾರಿ ಶುರುವಾಯ್ತು ಪ್ರೀತಿ ನನ್ನ ಮನದಲ್ಲಿ. ಮೇಡಮ್ ಸೂಪರ್. ಸೊ ಎರಡೂ ಶಬ್ದ ಬರುವಂತ ಹಾಡನ್ನೇ ಹುಡುಕ್ಬಿಟ್ರಿ. ಓಕೆ, ತುಂಬಾ ಚೆನ್ನಾಗಿ ಹಾಡನ್ನ ಹೇಳಿದ್ರಿ. ಸೊ ಎಸ್, ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ಪದೇ ಪದೇ ಕೇಳ್ತಿರ್ತೀನಿ, ಆದ್ರೂ ಕೂಡ ಹೊಸದಾಗಿ ಏನಾದ್ರು ಅಪ್ಡೇಟ್ ಆಗಿದೆಯಾ ನಿಮ್ಮ ಫೇವ್ರೆಟ್ ಸಾಂಗು? ನಮ್ ಫೇವ್ರೇಟ್ ಸಾಂಗ್ ಅಂದ್ರೆ ಮಧುರ ಪಿಸು ಮಾತಿಗೆ ಬಿರುಗಾಡಿಯಿಂದ, ಅದು ಮೇಡಮ್ ಆ ಸಾಂಗ್. ಅದೇ ಫೇವ್ರೇಟ್? ಹಾ ಮೇಡಮ್. ಓಕೆ, ಸೊ ನಿಮ್ಗೂ ಕೂಡ ಮೆಲೋಡಿ ಸಾಂಗ್ಸ್ಗಳು ಇಷ್ಟ ಆಗುತ್ತಾ? ಹಾ ಮೇಡಮ್, ಸಾಹಿತ್ಯ ಚೆನ್ನಾಗಿರ್ಬೇಕು. ಸಾಹಿತ್ಯ ಓಕೆ, ಲಿರಿಕ್ಸ್ ಚೆನ್ನಾಗಿತ್ತು ಅಂದ್ರೆ, ಸಾಹಿತ್ಯ ಚೆನ್ನಾಗಿತ್ತು ಅಂದ್ರೆ ಅಂತ ಹಾಡುಗಳು ನಿಮ್ಗೆ ಇಷ್ಟ ಆಗುತ್ತೆ. ಓಕೆ, ಸೂಪರ್. ಸೊ ಇವತ್ತು ಯಾವ್ದಾರ ಒಂದು ಹೇಳಿ. ನಮ್ಮ ಮಗಳಿಗೆ ವೆಡ್ಡಿಂಗ್ ಆನಿವರ್ಸರಿ ಇದೆ ಇವತ್ತು, ವಿಶಸ್ ಹೇಳ್ಬೇಕು ಮೇಡಮ್. ಓಕೆ, ತಿಳಿಸಿ ಅವ್ರ ಹೆಸರು. ವರ್ಣ ಸಂಪ್ರೀತ್. ಹೇಳಿ. ಅವ್ರಿಗೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಎಸ್, ಅವರಿಗೆ ನಿಮ್ಮ ಕಡೆಯಿಂದ ವೆಡ್ಡಿಂಗ್ ಆನಿವರ್ಸರಿ, ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಸರಿನಾ ಮಂಜುಳಾ ಅವರೇ? ಥ್ಯಾಂಕ್ ಯು ಮೇಡಮ್. ಓಕೆ, ಅದ್ರ ಕತೆ ಹೇಳ್ತೀರಾ ಇವತ್ತು? ಕತೆ ಹೇಳ್ತೀನಿ ಮೇಡಮ್. ಹೇಳಿ. ಅಕ್ಬರ್ ಬೀರ್ಬಲ್ಂದು. ಹ್ಮ್. ಒಂದ್ಸಲ ಅಕ್ಬರ್ ಏನ್ ಮಾಡ್ತಾನೆ, ಅಕ್ಬರ್ ಬೀರ್ಬಲ್ ಹೊರಗಡೆ ಹೋಗ್ತಾ ಇರ್ತಾರೆ ಸಿಟಿನಲ್ಲಿ. ಅವಾಗ ಒಂದ್ಸಲ ಏನಾಗುತ್ತೆ ಅಂದ್ರೆ ಅವ್ರ ರಾಜ್ಯದಲ್ಲಿ ಬಹಳ ಜನ ಬಡವರು, ಅಶಕ್ತರು, ಕೈಕಾಲು ಇಲ್ದೇ ಇರೋರು ಅವ್ರನ್ನೆಲ್ಲ ನೋಡ್ತಾರೆ. ಅದಕ್ಕೆ ಬೀರ್ಬಲ್ ನಿಧಿಗೆ ಹೇಳಿ ಇವ್ರಿಗೆಲ್ಲ ಒಂದ್ ವ್ಯವಸ್ಥೆ ಮಾಡ್ಬೇಕಲ್ಲ ಇವ್ರಿಗೆ ಅಂತ ಹೇಳ್ಬಿಟ್ಟು ಒಂದ್ ವಸತಿ ಗೃಹ ನಿರ್ಮಾಣ ಮಾಡ್ತಾರೆ. ಅದ್ರಲ್ಲಿ ಕೈ ಕಾಲು ಇಲ್ದೇ ಇರೋರು, ಕಣ್ಣಿಲ್ದೇ ಇರೋರು, ದುಡಿಯಕ್ ಆಗ್ಲಿಲ್ದರು ಅವ್ರಿಗೆಲ್ಲರಿಗೂ ಊಟ ವಸತಿ ಕೊಡೋದು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ತಾರೆ. ಆವಾಗ ಎಲ್ಲಾರು ಬಂದ್ ಸೇರ್ಕೊಂತಾರೆ. ಅದಕ್ಕೆ ಕಣ್ಣಿಲ್ದೇ ಇರೋರು, ಕೈ ಕಾಲು ಇಲ್ದೇ ಇರೋರು, ಅನಾಥರು ಅವರೆಲ್ಲ ಸೇರ್ಕೊಂತಾರೆ. ಆಮೇಲೆ ಏನಾಗ್ಬಿಡುತ್ತೆ ಅಂದ್ರೆ ಕೆಲವರಿಗೆ ದುಡಿಲಾರ್ದೆ ಇರ್ತಕ್ಕಂಥ ಸೋಮಾರಿಗಳು ಸುಮ್ನೆ ನೆಪ ಹೇಳ್ಕೊಂಡು ಬಂದ್ಬಿಡ್ತಾರೆ. ನನಗ್ ಕಣ್ಣಿಲ್ಲ, ಕಾಲಿಲ್ಲ, ದುಡಿಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಕಾಯಿಲೆ ಏನೇನೋ ನೆಪ ಹೇಳಿ ತುಂಬಾ ಜನ ಮೈಗಳ್ರು ಬಂದ್ ಸೇರ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವಾಗ ಬೀರ್ಬಲ್ ಮತ್ತೆ ಅಕ್ಬರ್ ಬೀರ್ಬಲ್ ಹತ್ರ ಡಿಸ್ಕಸ್ ಮಾಡ್ತಾನೆ, ಇದಕ್ಕೆಲ್ಲ ಒಂದು ಉಪಾಯ ಮಾಡ್ಬೇಕಲ್ಲ. ಈಗ ನಾವೇನೋ ಅನಾಥರಿಗೆ, ಅಶಕ್ತರಿಗೆ ಅಂತ ಹೇಳ್ಬಿಟ್ಟು ಒಂದು ವಸತಿ ಗೃಹ ನಿರ್ಮಾಣ ಮಾಡಿದ್ರೆ ಇದ್ ನಿಜವಾಗ್ಲೂ ಶಕ್ತಿ ಇರೋರೆಲ್ಲ ಬಂದ್ ಸೇರ್ಕೊಂಡ್ಬಿಟ್ಟಿದ್ದಾರೆ, ಇವ್ರನ್ನೆಲ್ಲ ನಾವ್ ಓಡಿಸ್ಬೇಕಲ್ಲ, ಒಂದು ಉಪಾಯ ಹೇಳು ಅಂತ. ಅದಕ್ಕೆ ಅವ್ರ ಒಂದು ಉಪಾಯ ಮಾಡ್ತಾನೆ ಬೀರ್ಬಲ್. ನಾನು ಒಂದು ಉಪಾಯ ಮಾಡ್ತೀನಿ, ಒಂದ್ ಹೊಸ ಬಿಲ್ಡಿಂಗ್ ಕಟ್ತಾ ಇದೀರಲ್ಲ, ಅದಕ್ಕೆ ಅವ್ರ ಹತ್ರ ಹೋಗಿ ಅಲ್ಲಿ ವಸತಿ ಗೃಹದ ಹತ್ರ ಹೋಗ್ಬಿಟ್ಟು, ಮತ್ತೆ ಇಲ್ಲಿ ಇದೆಲ್ಲ ಹಳೇದಾಗ್ಬಿಟ್ಟಿದೆ, ಇಲ್ಲೇನು ಅಷ್ಟೊಂದು ವ್ಯವಸ್ಥೆ ಇಲ್ಲ, ಇನ್ನೊಂದು ಹೊಸದೊಂದು ದೂರದಲ್ಲಿ, ಇಲ್ಲ 2 ಕಿಲೋಮೀಟರ್ ದೂರದಲ್ಲಿ ಒಂದು ವಸತಿ ಗೃಹ ಹೊಸದ್ ನಿರ್ಮಾಣ ಆಗ್ತಿದೆ, ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ, ನೀವೆಲ್ಲರೂ ಅಲ್ಲಿಗೆ ಹೋಗ್ರಿ ಇನ್ಮೇಲಿಂದ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಸುಮ್ನೆ ಬಂದ್ ಸೇರ್ಕೊಂಡಿರ್ತಾರಲ್ಲ ಅವರೆಲ್ಲ ಓಡೋಡ್ ಹೋಗಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆಮೇಲೆ ಕೈಲಾಗ್ಲೇ ನಿಜವಾಗ್ಲೂ ಕೈಲಾಗದೆ ಇರ್ತಕ್ಕಂಥವ್ರು, ಅನಾಥರು, ಅಶಕ್ತರು ಅವರೆಲ್ಲ ಅಲ್ಲೇ ಉಳ್ಕೊಂತಾರೆ. ಅವಾಗ ಗೊತ್ತಾಗುತ್ತೆ ಬೀರ್ಬಲ್ಗೆ, ಅಕ್ಬರ್ ಬೀರ್ಬಲ್ ಅವ್ರಿಗೆ ನಿಜವಾಗ್ಲೂ ಅನಾಥರು, ಅಶಕ್ತರು ಯಾರಿದ್ದಾರೆ ಅವರೆಲ್ಲ ಇಲ್ಲಿರೋರು. ಈಗ ಸುಮ್ನೆ ಈಗ ತಪ್ಪಿಸ್ಕೊಂಡ್ ಹೋದ್ರಲ್ಲ, ಎಲ್ಲಾರು ಓಡೋದ್ರಲ್ಲ, ಅವರೆಲ್ಲ ಅವ್ರ ಸುಳ್ಳು ಹೇಳಿ ಬಂದ್ ಸೇರ್ಕೊಂಡಿರೋರು ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಓದಿಸ್ಬಿಟ್ಟು ನಿಜವಾದ ಅನಾಥರನ್ನ, ಕೈಲಾಗ್ದಿರೋರನ್ನ ಅಷ್ಟೇ ಇಟ್ಕೊಂಡು ವಸತಿ ಗೃಹ ಮುಂದುವರ್ಸ್ಕೊಂಡ್ ಹೋಗ್ತಾರ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲ ಕತೆ ಇದು. ಮೇಡಮ್ ನಾವು 4th ಅಲ್ಲಿ ಇದ್ದಾಗ ಇತ್ತು ಮೇಡಮ್ ಇದು. ಓಕೆ, ಸೂಪರ್. ಸೊ ಧನ್ಯವಾದಗಳು ಮಂಜುಳಾ ಅವರೇ, ಇಂಥ ಒಳ್ಳೆ ಕತೆ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ. ಹೇಳಿ, ಇವತ್ತು ನಿಮ್ ಕಡೆಯಿಂದ ಯಾರಿಗಾರು ಮತ್ತೆ ಶುಭಾಶಯ ತಿಳಿಸ್ಬೇಕಿತ್ತ? ಮತ್ತೆ ಶುಭಾಶಯ ಅಂದ್ರೆ ನಮ್ ತಂಗಿ ಅವ್ರ ಮನೆ ಪೂಜೆ ಇದೆ, ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ಬೇಕು ಮೇಡಮ್. ಎಸ್, ನಿಮ್ ತಂಗಿ ಅವ್ರಿಗೆ ನಿಮ್ ಕಡೆಯಿಂದ ಆಲ್ ದ ಬೆಸ್ಟ್. ಓಕೆನಾ? ಹಾ ಮೇಡಮ್. ಧನ್ಯವಾದಗಳು, ಈ ರೀತಿ ಕರೆ ಮಾಡ್ತಾರೆ. ಶುಭ ಸಂಜೆ, ಬಾಯ್ ಬಾಯ್. ಥ್ಯಾಂಕ್ ಯು. ಎಸ್, ಮಂಜುಳಾ ಅವರು ಕೂಡ ಇವತ್ತಿನ ಅಂತ್ಯಾಕ್ಷರಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಜೊತೆಗೆ ಒಂದು ಅಕ್ಬರ್ ಬೀರ್ಬಲ್ ಕಥೆಯನ್ನು ಕೂಡ ಹೇಳಿದ್ರು. ತುಂಬ ಚೆನ್ನಾಗಿತ್ತು ಕತೆ ಅಂತಲೇ ಹೇಳ್ಬೋದು. ಸೊ ಗೊತ್ತಾಗುತ್ತೆ ಅವಾಗ ಯಾರ್ಯಾರು ಹೆಂಗಿದ್ದಾರೆ ಅಂತ. ಸೊ ಇದು ಅದೇ ರೀತಿ ಸಿಮಿಲರ್ ಕತೆ ನಾನು ಕೂಡ ಕೇಳಿದ್ದೆ, ಬಟ್ ನಾನು ಕೇಳಿದಂಥ ಕಥೆಯಲ್ಲಿ ಬೆಂಕಿ ಹಚ್ಬಿಟ್ಟಿರ್ತಾರೆ. ಸೊ ಅವಾಗ ಅವ್ರಿಗೆ ಗೊತ್ತಾಗಲ್ಲ ಸೊ ಏನು ಮಾಡೋದು, ಇಲ್ಲಿರೋದ ಹೋಗೋದ ಅಂತ. ಸೊ ಅವಾಗ ಕೆಲವೊಬ್ರು ಅಲ್ಲೇ ಉಳ್ಕೊಳ್ತಾರೆ, ಅವ್ರು ಇಲ್ಲಿ ಉಳ್ಕೊಂಡವ್ರಿಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಅಶಕ್ತರು ಅಂತ. ಸೊ ಬೇರೆಯವರೆಲ್ಲ ಓಡೋಗಿರ್ತಾರೆ, ಸೊ ಅವರಿಗೆಲ್ಲ ಗೊತ್ತಾಗುತ್ತೆ ಕೈಕಾಲೆಲ್ಲ ನೀಟಾಗಿದೆ ಇವ್ರದ್ದು ಅಂತ. ಸೊ ಎಸ್, ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ವಿನಯ್ ಕುಮಾರ್ ಮೇಡಮ್. ನಮಸ್ತೆ ವಿನಯ್ ಕುಮಾರ್ ಅವರೇ, ಹೇಗಿದ್ದೀರಾ?
ಚೆನ್ನಾಗಿದೆ ಮೇಡಮ್, ನೀವು ಮೇಡಮ್? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾ ಮೇಡಮ್. ಸೊ ಇವತ್ತು ಅಂತ್ಯಾಕ್ಷರಿ ಹಾಡ್ತಾ ಇದೀವಿ. ಹಾ. ಸೊ ನಿಮ್ಮ ಶಬ್ದ ಬಂದ್ಬಿಟ್ಟು ಜೀವ ಅಥವಾ ಪ್ರೀತಿ. ಪ್ರೀತಿ. ಪ್ರೀತಿ ಅಥವಾ ಜೀವ ಅಥವಾ ಕಣ್ಣು. ಇಲ್ಲದೆ ನಾನು ಹೇಗಿರಲಿ, ಪ್ರೀತಿ ನನ್ನೊಂದಿಗೆ ನಿನ್ನ ಬಾಳಿರಲಿ, ನಿನಗಾಗಿ ನಿನಗಾಗಿ ಈ ತನುವನವೇ ನಿನಗಾಗಿ, ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ. ಓಕೆ ಮೇಡಮ್. ಎಸ್, ಕರೆಕ್ಟಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೊ ಮಚ್. ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಿ, ಕರೆಕ್ಟಾಗಿ ಸಾಂಗ್ ಅನ್ನ ಹೇಳಿದ್ರಿ ಪ್ರೀತಿ ವರ್ಡ್ ಅಲ್ಲಿ. ಸೊ ಎಸ್, ಹೇಳಿ ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಇಲ್ಲ ಮೇಡಮ್, 2 ದಿವಸ ಕಾಲ್ ಸಿಕ್ಕಿಲ್ಲ ಮೇಡಮ್. ಓಕೆ, 2 ದಿವಸ ಕಾಲ್ ಸಿಕ್ಕಿಲ್ಲ, ಇವತ್ತು ಸಿಕ್ತು. ಓಕೆ, ಇವತ್ತು ಯಾರಿಗಾದ್ರೂ ವಿಷಯ ತಿಳಿಸೋದಿತ್ತಾ? ಹಾ ಮೇಡಮ್. ಇಲ್ಲ ಮೇಡಮ್, ಇಲ್ಲ. ಎಸ್, ಶುಭ ಸಂಜೆ. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಬಾಯ್. ಎಸ್, ವಿನಯ್ ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರು. ಸೊ ಅವ್ರಿಗೆ ಸಿಕ್ತಂತ ಶಬ್ದ 4 ಶಬ್ದಗಳನ್ನು ಅವ್ರಿಗೆ ಕೊಟ್ಟಿದ್ದೆ. ಸೊ ಆ ಶಬ್ದದಲ್ಲಿ ಪ್ರೀತಿ ಅನ್ನೋಂಥ ಶಬ್ದವನ್ನು ಆಯ್ಕೆ ಮಾಡಿಕೊಂಡು ಸೊ ಅದರಲ್ಲಿ ಒಂದು ಹಾಡನ್ನು ಹೇಳಿದ್ರು. ಸೊ ನಿಮಗೂ ಕೂಡ ಬಾಕಿ ಶಬ್ದಗಳನ್ನು ಕೊಡ್ತೀನಿ. ಸೊ ಅದರಲ್ಲಿ ನೀವು ಕೂಡ ಹಾಡನ್ನು ಹೇಳ್ಬೋದು, ಯಾವ್ದಾದ್ರು ಒಂದು ಶಬ್ದ ಇರುವಂಥ ಹಾಡನ್ನು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್, ಅಂಬಿಕಾ. ನಮಸ್ತೆ ಅಂಬಿಕಾ ಅವರೇ, ಯಾಕೆ ಸ್ವಲ್ಪ ವಾಯ್ಸ್ ಡಲ್ ಆಗಿದೆ? ಹಾಗೇನಿಲ್ಲ ಮೇಡಮ್. ಓಕೆ, ಸೊ ಇವತ್ತಿನ ವಿಷಯ ಬಂದು ಅಂತ್ಯಾಕ್ಷರಿ ಹಾಡ್ತಾ ಇದೀವಿ, ಆದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಅಂತ್ಯಾಕ್ಷರಿ. ಲಾಸ್ಟ್ ಕಾಲರ್ ಯಾವ ಶಬ್ದಗಳನ್ನ ಯೂಸ್ ಮಾಡ್ಕೊಂಡು ಹಾಡು ಹೇಳಿದಾರೋ ಸೊ ಅದೇ ಶಬ್ದಗಳನ್ನ ನಿಮ್ಗೆ ಕೊಡ್ತೀನಿ, ಅದರಲ್ಲೇ ಹಾಡು ಹೇಳ್ಬೇಕು. ಓಕೆನಾ? ಸೊ ನಿಮ್ಮ ಶಬ್ದಗಳು ಬಂದು ಜೀವ ಅಥವಾ ಕಣ್ಣು ಅಥವಾ ಪ್ರೀತಿ. ಜೀವ, ಕಣ್ಣು, ಪ್ರೀತಿ, ಮೂರನ್ನು ಹೇಳ್ಬೇಕಾ ಅಥವಾ ಒಂದೇ? ಇಲ್ಲ, ಯಾವ್ದಾದ್ರು ಒಂದು ಆ ಶಬ್ದ ಬರ್ಬೇಕಂತ ಹಾಡನ್ನ ಹೇಳ್ಬೇಕು. ಜೀವ, ಕಣ್ಣು, ಪ್ರೀತಿ. ಪ್ರೀತಿ ನೀನಿಲ್ಲದೆ ನಾನು ಇಲ್ಲ, ಈ ಸಾಂಗ್ ಹೇಳಿದ್ದಾರೆ, ಇದು ಬಿಟ್ಟು ಬೇರೆ ಹೇಳ್ಬೇಕಾ? ಮತ್ತೆ ಅದು ಪ್ರೀತಿ, ಕಣ್ಣು, ಜೀವ. ಕಣ್ಣು, ಹುಡುಗಿ ಕಣ್ಣು, ಲೋಡೆದ್ದನ್ನು, ಆರ್ಟಿಗೆ ಫುಲ್ ಇತ್ತು 1 by 1. ಅಷ್ಟೇ ಮೇಡಮ್. ಓಕೆ, ಸೊ ಡೈಲಾಗ್ ಹೇಳ್ತೀರಾ ಇವತ್ತಿಂದು? ಇವತ್ತು ಸಣ್ಣದಾಗ ಹೇಳ್ತೀನಿ ಮೇಡಮ್. ಓಕೆ, ಹೇಳಿ. ರಾಜ ಆಗ್ಬೇಕು ಅನ್ನೋ ಆಸೆ ಇದ್ರೆ ರಾಜ್ಯನ ಗೆಲ್ಲ ತಾಕತ್ ಇರ್ಬೇಕು, ಯುದ್ಧ ಮಾಡಕ್ಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಯಾವ ಸಿನಿಮಾ ಡೈಲಾಗ್ ಇದ? ಗೊತ್ತಿಲ್ಲ. ಓಕೆ, ದರ್ಶನ ಡೈಲಾಗ್ಸ್ಗಳು ನೆನಪಿದೆ ನಿಮ್ಗೆ, ಸಿನಿಮಾ ನೆನಪಾಗಲ್ವಾ? ಬೇಗ ನೆನಪಾಗಲ್ಲ. ಡೈಲಾಗ್ ನೆನಪಿದ್ದ ಸಿನಿಮಾ ನೆನಪಾಗಲ್ಲ, ಸಿನಿಮಾದಿದ್ರೆ ಡೈಲಾಗ್. ಸೊ ನೀವು ದರ್ಶನ್ನೇ ನೋಡ್ತಾ ಇರ್ತೀರಲ್ಲ, ಹಾಗಾಗಿ ಸಿನಿಮಾ ಮರ್ತೋಗ್ಬಿಟ್ಟಿರುತ್ತೆ. ಓಕೆ, ಹೇಳಿ. ಮಾತು ನನ್ನೋಳು, ಮೌನಾನು ನನ್ನೋಳು, ನೀರು ನನ್ನೋಳು, ಮುಂಗಾರು ನನ್ನೋಳು, ನನ್ಗಂತ ಹುಟ್ಟಿ ಬಂದ ಚೆಲ್ವಿ ಉಳೆ ಉಳೇನೆ, ಬೆಲ್ ಬೆಲ್ ಬೆಲ್ಲ ಹೊಡಿತಾಳೆ ಎದೆಯ ಒಳಗೆ ಡಲ್ 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 ಅಂತೈತೆ, ಕಣ್ಣು ಹೊಡಿತಾಳೆ ದಿನವೂ ನನ್ಗೆ ನನ್ನ ಅಂತೈತೆ, ಗಾಳಿ ಕೂಡ ಗಾಳ ಹಾಕೋ ಗೆಳತಿನ, ನಾ ಹೇಗೆ ತಾನೆ ಮಾಡಬೇಕು ಗುಣಗಾನ, ನಕ್ಷತ್ರ ಕಾಲ್ಗೆಜ್ಜೆ ಮುತಂತೆ ಹಾಲಜ್ಜೆ, ಒಟ್ಟಾರೆ ನಾಗರ ಹೊಳೆಯ ನವಿರು ಅರಿದಂತೆಯೇ, ಪೂರ್ಣ ಚಂದ್ರ ಕೈಯ ಬಳೆ, ಹಿಮದ ಬಿಂದು ಕಣ್ಣುಗಳೇ ನನ್ನ ಬಾಳ ಹೆಣ್ಣೆವಳೆ, ಜೀವಮಾನ ಸಾಲವಾಗದು ಅಂದ ಒಬ್ಬಳೋಕೆ, ಕಲ್ ಕಲ್ ಕಲ್ಲ ಅಂತೈತೆ. ಎಸ್, ಧನ್ಯವಾದಗಳು ಅಂಬಿಕಾ ಅವರೇ. ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಸ್ವಲ್ಪ ಬಿಸಿ ಆಗ್ಬಿಟ್ಟಿತ್ತು ಅಂತ ಕಾಣಿಸುತ್ತೆ. ಓಕೆ, ಹೌದು ಫಂಕ್ಷನ್ ಇದೆ. ಎಸ್, ಥ್ಯಾಂಕ್ ಯು ಸೊ ಮಚ್ ಅಂಬಿಕಾ ಅವ್ರು, ಇದೇ ರೀತಿ ಕಾರ್ಯಕ್ರಮ ಕರೆ ಮಾಡ್ತಾರೆ. ಎಸ್, ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ಅಂಬಿಕಾ ಅವ್ರ ಕಡೆಯಿಂದ ಹಾಯ್, ಹಾಗೆ ಗುಡ್ ಈವ್ನಿಂಗ್. ಎಸ್, ಧನ್ಯವಾದಗಳು, ಬಾಯ್ ಬಾಯ್. ಎಸ್, ಅಂಬಿಕಾ ಅವರು ಕೂಡ ತುಂಬ ಚೆನ್ನಾಗಿ ಹಾಡನ್ನು ಹೇಳಿದರು. ಇವತ್ತು ಸಾಕಷ್ಟು ಚೆನ್ನಾಗಿ ಕಾಲ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ಚೆನ್ನಾಗಿರೋ ಹಾಡನ್ನು ಹೇಳ್ತಿದ್ದಾರೆ. ಸೊ ನೀವು ಕೂಡ ಹಾಡುಗಳನ್ನು ಹೇಳ್ಬೋದು, ಇವತ್ತಿನ ಅಂತ್ಯಾಕ್ಷರಿಯಲ್ಲಿ ಭಾಗವಹಿಸ್ಬೋದು. ಸಾಕಷ್ಟು ಹಾಡುಗಳನ್ನು ಕೇಳೋಣ, ಹಾಗೆ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ.
ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಸೊ ಇವತ್ತು ಹಾಡುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ನೀವು ಕೂಡ ಹಾಡುಗಳನ್ನ ಹೇಳ್ಬೋದು. ಸೊ ಎಸ್, ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ ಮೇಡಮ್, ಹೇಗಿದ್ದೀರಾ? ನಾವು ವಿಶಾಲ. ನಮಸ್ತೆ ವಿಶಾಲ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ. ಸೊ ಎಸ್, ಇವತ್ತು ಹಾಡುಗಳ ಬಗ್ಗೆನೇ ಮಾತಾಡ್ತಾ ಇದ್ದೀವಿ, ನೀವು ಕೂಡ ಕಾಲ್ ಮಾಡಿಬಿಟ್ಟಿದ್ದೀರಾ. ಒಂದು ಹಾಡು ಹೇಳ್ತೀರಾ ಹಾಗಾದ್ರೆ? ಮೇಡಮ್, ನಮ್ದು ಇವತ್ತು 34ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಇದೆ ನಮ್ದು. ಓಕೆ, ವಾವ್, 34ನೇ ವರ್ಷದ್ದು. ಸೊ ಎಸ್, ನಿಮಗೆ ವೆಡ್ಡಿಂಗ್ ಆನಿವರ್ಸರಿಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಓಕೆ, ಸೊ ನೀವೊಂದ್ಸಲ ವಿಶ್ ಮಾಡಿ ನಿಮ್ಮ ಪಾರ್ಟ್ನರ್ಗೆ. ಯಾವ್ದು ಹೇಳ್ಬಿಡ್ತೀನಿ ಮೇಡಮ್? ಒಂದು ಹಾಡು ಹೇಳ್ತೀರಾ? ಹೇಳಿ. ಮಧುಮಾಸ ಚಂದ್ರಮ ನೈದಿಲಗಿ ಸಂಭ್ರಮ, ಮಧುಮಾಸ ಚಂದ್ರಮ ನೈದಿಲಗಿ ಸಂಭ್ರಮ, ಅಲಯನ ಲೋಕಕ್ಕೆ ನೀ ತಂದೆ ಪೌರ್ಣಿಮ, ಮಧುಮಾಸ ಚಂದ್ರಮ ನೈದಿಲಗಿ ಸಂಭ್ರಮ, ನಾ ಪ್ರೇಮದರ ಮನೆಯಲ್ಲಿ ವೈಭೋಗ ತಿರಿಯನ ಕಂಡೆ, ನನ್ನದಿನ ಬೆಂಬ ಪಲಸಿ ನೀರಾಚಾರಿದೆ, ನೈ ನನ್ನ ಬಾಳಿನ ಪೊಸಡಿ ಅನುರಾಗ ಕವಿತೆಯ ಕರದೆ, ನೀನಾದ ಪಾವನ ಕೈಗೆ ಅಲೆಯಂತೆ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ, ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ, ರಸಪೂರ್ಣಮಯ ಸಮಯ ನೂರಾಸೆ ಕಡಲು ಜೊರತೆಯ, ನೀನೆಡೆಸ ಹೊಂದಿಸಲಾಗಿ ಬಾಳೆಂಬಲಾಕೆಯ, ಬಂಗಾರ ತೀರನ ಏರಿ ನಾನಿನ್ನ ಸಂಗತಿ ತೆರೆವೆ, ಸಕಲಿಯಾಲೆಯಲ್ಲಿ ಸದನಿನ್ನ ತೋಗುವೆ, ಆಯಾಗಿ ತೂಗಿ ತೂಗುವೆ, ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ, ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. ಸೂಪರ್, ತುಂಬ ಚೆನ್ನಾಗಿ ಹಾಡನ್ನ ಹೇಳಿದ್ರಿ. ಸೊ ನಿಮ್ಮ ನೆಚ್ಚಿನ ಸಾಂಗ್ ಯಾವುದು? ಸೊ ಇಲ್ಲಿವರೆಗೂ ಕೇಳಿರುವಂಥ ಹಾಡುಗಳಲ್ಲಿ, ಸಿನಿಮಾ ಸಾಂಗ್ಸ್ಗಳಲ್ಲಿ ನಿಮ್ಮ ಫೇವ್ರೆಟ್ ಹಾಡು ಯಾವುದು? ನೀ ಮೀಟಿದ್ದ ನೆನಪೆಲ್ಲವೂ ಆ ಹಾಡು ತುಂಬ ಇಷ್ಟ ನನಗೆ. ಸೊ ಆ ಸಾಂಗ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಯಾವ ರೀತಿ ಹಾಡನ್ನ ಇಷ್ಟಪಡ್ತೀರಾ ನೀವು? ಸ್ವಲ್ಪ ಜೋರಾಗಿರೋ ಹಾಡುಗಳನ್ನ, ಮೆಲೋಡಿನ, ಅಥವಾ ಸ್ಯಾಡ್ ಸಾಂಗ್ಸ್ನ? ದೇವ್ರ ನಾಮ ಕೂಡ ಇಷ್ಟ ಮೇಡಮ್ ನನಗೆ. ಇವತ್ತು ಮನೆಗೋಸ್ಕರ ಇದನ್ನ ಹಾಡದೆ ಮಕ್ಕಳು ನಗ್ತಾ ಇದಾರೆ. ಓಕೆ, ಸೊ ನಿಮ್ಮ ಪಾರ್ಟ್ನರ್ ಡೆಡಿಕೇಟ್ ಮಾಡ್ಬಿಟ್ಟು ಈ ಹಾಡನ್ನ ಹೇಳಿದ್ರಿ? ಹೌದು ಮೇಡಮ್. ಸೂಪರ್. ಸೊ ಏನ್ ಸೆಲೆಬ್ರೇಷನ್ ಜೋರಾಗಿದೆಯಾ ವಿಶಾಲ್ ಅವರೇ? ಇಲ್ಲ ಮೇಡಮ್, ಸಿಂಪಲ್ ಆಗಿರುತ್ತೆ. ನಮ್ಮ ಮನೇಲಿ ನೆನ್ಪಿರಲ್ಲ, ನಾನು ಊಟಕ್ಕೆ ಬಡಿಸುವಾಗ ನಮ್ಗೆ ಇವತ್ತೇನು ಅಂತ ಕೇಳಿದಾಗ ಏನು ಅಂತ ಕೇಳ್ತಾರೆ, ನಾನು ನೆನ್ಸ್ಕೊಡ್ತೀನಿ ಮೇಡಮ್. ಓಕೆ, ಸೊ ಓಕೆ ಸೂಪರ್. ಸೊ ಹೇಳಿ, ನಿಮ್ಮ ಕಡೆಯಿಂದ ಮತ್ತೆ ಯಾರಿಗಾರು ಇವತ್ತು ಶುಭಾಶಯ ತಿಳಿಸ್ಬೇಕಿತ್ತಾ? ಹಲೋ, ಟಿವಿ ನೋಡೋರಿಗೆ ಎಲ್ಲರಿಗೂ ಹಾಯ್ ಹೇಳ್ಬಿಟ್ರಿ ಮೇಡಮ್. ನನ್ನ ಮಗನ್ ನಾಳೆ ಬರ್ತಡೇ ಇದೆ ಮೇಡಮ್, ದೊಡ್ಡ ಮಗಂದು. ಓಕೆ, ಅವ್ರ ಹೆಸರು? ಹಲೋ, ಶರತ್ ಮೇಡಮ್. ಶರತ್ ಅವ್ರಿಗೆ ಇನ್ ಅಡ್ವಾನ್ಸ್ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಓಕೆನಾ? ಎಸ್, ಅವರು ಕೂಡ ಸೂಪರ್ ಆಗಿರೋ ಹಾಡನ್ನ ಹೇಳಿದ್ರ ಜೊತೆಗೆ ಶರತ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೂಡ ತಿಳಿಸ್ತಾ ಇದ್ರು. ಸೊ ಶರತ್ ಅವ್ರಿಗೆ ಇನ್ ಅಡ್ವಾನ್ಸ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ವಿಶಾಲ್ ಅವರ ಕಡೆಯಿಂದ. ಸೊ ನೀವು ಕೂಡ ಇವತ್ತಿನ ಹಾಡಿನ ಅಂತ್ಯಾಕ್ಷರಿಯಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ರೇಷ್ಮಾ. ನಮಸ್ತೆ ರೇಷ್ಮಾ ಅವ್ರು, ಹೇಗಿದ್ದೀರಾ? ಚೆನ್ನಾಗಿದೆ. ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಕರೆ ಮಾಡಿದ್ರಾ? ಓಕೆ, ಇದು ಕರೆ ಹಚ್ಚಕತ್ತೀನಿ, ಯಾಕೆ ಆಗ್ತಿಲ್ಲ ಅದಕ್ಕೆ.
ಸೊ ಬಿಸಿ ಬರ್ತಾ ಇತ್ತು, ಇಲ್ಲಿ ಕರೆ ಸಿಕ್ತಲ್ಲ ನಮ್ಗೆ ಕೂಡ ಖುಷಿ ಆಯ್ತು. ಬಿಸಿ ಬರ್ತಾ ಇತ್ತು. ಸೊ ಇವತ್ತು ನಾವು ಅಂತ್ಯಾಕ್ಷರಿಯನ್ನ ಹಾಡ್ತಾ ಇದೀವಿ. ಸೊ ನಿಮಗೆ ಬಂದಿರೋವಂಥ ಶಬ್ದ ಬಂದ್ಬಿಟ್ಟು ಕಣ್ಣು ಅಥವಾ ನಗು, ಈ ಎರಡು ಶಬ್ದ ಅಥವಾ ಯಾವ್ದಾರ ಒಂದು ಶಬ್ದ ಇರುವಂತ ಹಾಡನ್ನ ಹೇಳ್ಬೇಕು. ಹೇಳ್ತೀರಾ? ಮ್ಯಾಮ್ ಇನ್ನೊಂದ್ಸತಿ ಹೇಳ್ರಿ. ಕಣ್ಣು ಅಥವಾ ನಗು ಯಾವ್ದಾರ ಒಂದು ಶಬ್ದ ಆ ಹಾಡಲ್ಲಿ ಇರಬೇಕು ಅಂತ ಹಾಡನ್ನ ಹೇಳ್ಬೇಕು. ಕಣ್ಣು ಕಣ್ಣು ಸಲಹೆ ಹೇಳಿ. ಸಲಹೆ ನಿನ್ನ ಸಲಹೆ. ಮ್ಯಾಮ್ ಅಷ್ಟೇ ಬರೋದು ಮ್ಯಾಮ್. ಓಕೆ ಸೂಪರ್. ಸೊ ನಿಮ್ಗೆ ಯಾವ ರೀತಿ ಹಾಡುಗಳು ಇಷ್ಟ ಆಗುತ್ತೆ ರೇಷ್ಮಾ ಅವರೇ? ಮೆಲೋಡಿ ಸಾಂಗ್ಸ್ಗಳ, ಸ್ಯಾಡ್ ಸಾಂಗ್ಸ್ಗಳ, ಡಿಸ್ಕೋ ಸಾಂಗ್ಸ್ಗಳ? ಮ್ಯಾಮ್ ಮೆಲೋಡಿ ಸಾಂಗ್ಸ್ ಇಷ್ಟ ಆಗುತ್ತೆ. ಯಾವುದು ನಿಮ್ಮ ಫೇವ್ರೆಟ್ ಹಾಡು? ಫೇವ್ರೇಟ್ ದರ್ಶನ್ ಮ್ಯಾಮ್. ಯಾವ ಸಾಂಗು? ಗಜ ಪಿಕ್ಚರ್. ಗಜ ಪಿಕ್ಚರ್ ಹಾಡುಗಳು ಇಷ್ಟ ಆಗುತ್ತೆ. ಹೇಳ್ಬೋದಾ ಹಾಡನ್ನ ಒಂದೆರಡು ಲೈನು? ಏನ್ ಮ್ಯಾಮ್? ಎರಡು ಲೈನ್ ಹಾಡು ಹೇಳ್ಬೋದಾ? ಮ್ಯಾಮ್ ನನ್ಗೆ ಬರೋದಿಲ್ಲ ಮ್ಯಾಮ್. ಒಟ್ಟು ಕೇಳೋದಕ್ಕೆ ಇಷ್ಟ ಆಗುತ್ತೆ. ಕೇಳೋಕೆ ಇಷ್ಟ ಆಗುತ್ತೆ. ಓಕೆ ಸೂಪರ್. ರೇಷ್ಮಾ ಅವರೇ, ಸೊ ನೀವು ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ನಮ್ ತಮ್ಮದು ಹುಟ್ಟದ ಬೈಕ್ ಮ್ಯಾಮ್. ಯಾರ್ದು? ನಮ್ ತಮ್ಮಂದು. ಅವ್ರ ಹೆಸರು? ಅಜ್ಮಲ್ ಅಂತ. ಅದ್ನಾನ್? ಅಜ್ಮಲ್. ಅಸ್ಮಲ್. ಸೊ ಅಸ್ಮಲ್ ಅವ್ರಿಗೆ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೊಂದ್ಸಲ ವಿಶ್ ಮಾಡಿ. ಹುಟ್ಟುಹಬ್ಬದ ಶುಭಾಶಯಗಳು. ಎಸ್, ಥ್ಯಾಂಕ್ ಯು ಸೊ ಮಚ್ ರೇಷ್ಮಾ ಅವರಿಗೆ. ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಥ್ಯಾಂಕ್ ಯು. ಬಾಯ್ ಬಾಯ್. ಸೊ ಅವ್ರು ಕೂಡ ಟ್ರೈ ಮಾಡಿದ್ರು ಹಾಡನ್ನ ಹೇಳೋದಕ್ಕೆ. ಸೊ ಕಣ್ಣು ಅನ್ನೋಂಥ ಶಬ್ದವನ್ನು ಆಯ್ಕೆ ಮಾಡಿಕೊಂಡು ಸೊ ಹಾಡು ಹೇಳೋದಕ್ಕೆ ಟ್ರೈ ಮಾಡಿದ್ರು. ಸೊ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ರು. ಬಟ್ ಇವತ್ತಿನ ಎಲ್ಲ ಕಾಲರ್ಸು ಕೂಡ ತುಂಬ ಚೆನ್ನಾಗಿ ಹಾಡನ್ನು ಹೇಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ತಟ್ಟಂತ ಶಬ್ದ ಕೇಳಿದ ತಕ್ಷಣ ಈ ಶಬ್ದ ಯಾವ ಹಾಡಲ್ಲಿ ಬರ್ಬೋದು ಅಂತ ಎಲ್ಲ ಫುಲ್ ಯೋಚನೆ ಮಾಡ್ಬಿಟ್ಟು ಹೇಳ್ತಿದ್ದಾರೆ. ಸೊ ಎಸ್, ಬನ್ನಿ ಇನ್ನೊಬ್ರು ಕಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಕರೆ ಡಿಸ್ಕನೆಕ್ಟ್ ಆಗಿದೆ. ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಜೊತೆಗೆ ಟಿವಿ ವಾಲ್ಯೂಮ್ನ ಕೂಡ ಮ್ಯೂಟ್ ಮಾಡಿ ಮಾತಾಡಿ. ಸೊ ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮ್ಮ ಹೆಸರು ಸುಧಾ. ನಮಸ್ತೆ ಸುಧಾ ಅವ್ರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕಾಶಿಪುರದಿಂದ. ಓಕೆ, ಏನ್ ಮಾಡ್ಕೊಂಡಿರೋದು ನೀವು? ನಾವು ಹೌಸ್ ವೈಫ್. ಇದಕ್ಕೂ ಮೊದಲು ಕರೆ ಮಾಡಿದ್ರಿ ಅಲ್ವಾ? ಏನ್ರಿ? ಇದಕ್ಕೂ ಮೊದಲು ಕರೆ ಮಾಡಿದ್ರಿ? ಅವಾಗ ಮಾಡಿದ್ದಾರೆ. ಈಗ ಒಂದು 4-5 ದಿವಸದ ಮುಂಚೆ ಮಾಡಿದ್ವಿ. ಓಕೆ. ಸೊ ಇವತ್ತು ಅಂತ್ಯಾಕ್ಷರಿಯನ್ನ ಹಾಡ್ತಾ ಇದೀವಿ ಸುಧಾ ಅವರೇ. ಹೇಳ್ತೀವಿ. ನಿಮಗೆ ಬಂದಿರುವಂತ ಶಬ್ದ ಕಣ್ಣು ಅಥವಾ ನಗು, ಈ ಎರಡು ಶಬ್ದದಲ್ಲಿ ಯಾವ್ದಾದ್ರು ಒಂದು ಶಬ್ದ ಇರುವಂತ ಹಾಡನ್ನ ಹೇಳ್ಬೇಕು. ಕಣ್ಣು ಮತ್ತೆ ಕಣ್ಣು ಅಥವಾ ನಗು ಯಾವ್ದಾದ್ರು ಒಂದು ಶಬ್ದ ಇರುವಂತ ಹಾಡು. ಹೌದ್ರಾ? ಕಣ್ಣಿಂದ ಹೇಳ್ತಿರ್ತಾಳ್ರಿ. ಹಾ, ಹೇಳಿ. ಕಣ್ಣು ಕಣ್ಣು ಕಲೆತಾಗ ಮನವು ಎಲೆಯಾಗಿದೆ ತೂಗೆ, ಹೃದಯ ಬಿಡಲಾರೆ ಎಂದಿದೆ ಸೋಗೆ. ಕಣ್ಣು ಕಣ್ಣು ಕಲೆತಾಗ ಮನವು ಎಲೆಯಾಗಿದೆ ತೂಗೆ, ಹೃದಯ ಬಿಡಲಾರೆ ಎಂದಿದೆ ಕೂಗೆ. ಹಾ, ಸೂಪರ್. ತುಂಬಾ ಚೆನ್ನಾಗಿ ಹಾಡನ್ನ ಹೇಳ್ತೀರಾ. ಕಲಿತಾ ಇದ್ದೀರಾ ನೀವು ಸಂಗೀತವನ್ನ? ಸಂಗೀತ ಕಲ್ತೀವಿ ಮೇಡಮ್. ಅದಕ್ಕೆ ತುಂಬಾ ಚೆನ್ನಾಗಿ ಬಂತು ನಿಮ್ಮ ಧ್ವನಿ. ಸೊ ನಿಮ್ಗೆ ಯಾವ ರೀತಿ ಹಾಡುಗಳು ಇಷ್ಟ ಆಗುತ್ತೆ? ಸೊ ಜೋಶ್ ಸಾಂಗ್ಸ್ ಇಷ್ಟ ಆಗುತ್ತಾ? ಮೆಲೋಡಿ ಸಾಂಗ್ಸ್ ಇಷ್ಟ ಆಗುತ್ತಾ? ಹೊಸ ಫಿಲಮ್ ಇದೆ ಅಲ್ರಿ ಮೇಡಮ್? ಯಾವ್ದು? ನಮಗೆ ಯಾವ್ದು ಇದು ಬರ್ತದಲ್ಲ, ಯಾವ ಸಾಂಗ್ ಇಷ್ಟ ಆಗುತ್ತೆ ನಿಮ್ಗೆ? ಹೊಸ ಫಿಲಮ್ ಇದೆ ನೋಡಿ ಮೇಡಮ್, ಅದನ್ನ ನನಗೆ ಹಾಡು ತುಂಬಾ ಇಷ್ಟ. ಓಕೆ, ಸೂಪರ್. ಸೊ ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ನಮ್ಮ ಇವ್ರು ಮೈದ್ನನ್ ಮಗಳದು ಇವತ್ತು ವೆಡ್ಡಿಂಗ್ ಅನ್ನಿಸ್ತಾ ಇದಾರೆ. ಓಕೆ. ಅವರಿಗೆ ನಮ್ ಕಡೆಯಿಂದ ವಿಶ್ ಮಾಡ್ತೀವಿ. ಅವ್ರ ಹೆಸರು? ವರ್ಣ ಅಂತ ಅವಳ ಹೆಸರು. ಎಸ್, ವರ್ಣ ಅವ್ರಿಗೆ ನಿಮ್ಮ ಕಡೆಯಿಂದ ವೆಡ್ಡಿಂಗ್ ಆನಿವರ್ಸರಿ ಇದಾ? ಹ್ಞೂ, ವೆಡ್ಡಿಂಗ್ ಅನ್ನಿಸ್ತಾ ಇವತ್ತು. ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಮೇಡಮ್. ಎಸ್, ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಆಯ್ತು ಮೇಡಮ್. ಎಸ್, ಅವರು ಕೂಡ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಲುಪಿಸ್ತಾ ಇದ್ರು. ನೀವು ಕೂಡ ಅಕಸ್ಮಾತ್ ಏನಾದರೂ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಸೊ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಲುಪಿಸಬೇಕು ಅಂತಿದ್ರೆ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಹಾಗೆ ನಿಮ್ಮ ಒಂದು ವಿಷಯನ ನಿಮ್ಮ ಪ್ರೀತಿ ಪಾತ್ರರಿಗೆ ತಲುಪಿಸಬಹುದು. ಸೊ ಬನ್ನಿ ಇನ್ನೊಬ್ರು ಲಾಸ್ಟ್ ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ.
ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಮೇಡಮ್ ನನ್ನ ಹೆಸರು ಕಾರ್ತಿಕ್ ಅಂತ, ನಮಸ್ತೆ ಕಾರ್ತಿಕ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ ಮೇಡಮ್. ಏನು ಓದ್ತಾ ಇರೋದು ನೀವು? 7th ಸ್ಟ್ಯಾಂಡರ್ಡ್ ಮೇಡಮ್. ಸೂಪರ್. ಯಾವ ಸ್ಕೂಲಲ್ಲಿ? ಶಿವಗಂಗೋತ್ರಿ ಪಬ್ಲಿಕ್ ಸ್ಕೂಲ್. ಓಕೆ, ನಿಮ್ಮ ಫೇವ್ರೆಟ್ ಟೀಚರ್ ಯಾರು ಸ್ಕೂಲಲ್ಲಿ? ಎಲ್ಲ ಟೀಚರ್ಸ್ ಇಷ್ಟ ಆಗ್ತಾರೆ ಮೇಡಮ್. ಎಲ್ಲ ಟೀಚರ್ಸ್ ಇಷ್ಟ ಆಗುತ್ತೆ. ಸಬ್ಜೆಕ್ಟ್ ಯಾವ್ದು ಇಷ್ಟ ಆಗುತ್ತೆ? ನಮ್ಗೆ ಸೈನ್ಸ್ ಅಂದ್ರೆ ಇಷ್ಟ ಮೇಡಮ್. ಸೈನ್ಸ್ ಇಷ್ಟ ಆಗುತ್ತೆ. ಸೊ ಮುಂದೆ ಏನಾಗಬೇಕು ಅಂತ ಅನ್ಕೊಂಡಿದ್ದೀರಾ? ಡಾಕ್ಟರ್. ವಾವ್, ಸೂಪರ್. ಸೊ ಇದರ ಹಾಡು ಹೇಳ್ತೀರಾ ಇವತ್ತು ಅಥವಾ ಏನಾದ್ರು ಪೋಯಮ್ ಹೇಳ್ತೀರಾ? ಆ ಪೋಯಮ್ ಹಿಂದಿ ಹೇಳ್ತೀನಿ ಮೇಡಮ್. ಖಂಡಿತ ಹೇಳಿ. मैं बचपन को बुला रही थी, बोलती बिटिया मेरी, नंदनवंती फूल उठी यहाँ छोटी सी कुटिया मेरी, माहो कहकर बुला रही थी, मिट्टी कहकर आई थी, कुछ मुँह में कुछ लिया हाथ में, मुझे दिखाने लाई थी, पुलक रहे तो अंग दुंग में कौतूहल सा चलक रहा, नूहा पर भी आह्लाद लाली, विजय गर्वता झलक रहा मैडम. ಓಕೆ, ಸೊ ಬರೆದಿರೋರು ಯಾರು? ಮೇಡಮ್ ಬರ್ದಿರೋರು ಯಾರು? ಸುಭದ್ರಾ ಕುಮಾರಿ ಚೌಹಾನ್. ಓಕೆ, ಸೂಪರ್. ಸೊ ಇದು ಅರ್ಥ ಏನಂತ ಗೊತ್ತಾ ನಿಮಗೆ? ಮೇಡಮ್ ಹೇಳಿ, ಕನ್ನಡದಲ್ಲಿ ಹೇಳಿ. ಅದು ಅವ್ರ ಮಗಳ ಬಗ್ಗೆ ಹೇಳ್ತಾ ಇದಾರೆ ಮೇಡಮ್. ಓಕೆ, ಸೊ ಮಗಳು ತಂದಿದ್ಲು, ಮಣ್ಣೆಲ್ಲ ತಗೊಂಡ್ ಬಂದಿದ್ಲು. ಮೇಡಮ್ ಓಕೆ, ಅದು ನಾನು ಇದು ಹೂ ತರ ಬೆಳೀತಾ ಇದ್ಲು. ಓಕೆ. ಸೊ ನಾನು ನನ್ನ ಚೈಲ್ಡ್ಹುಡ್ ಮರ್ತು ಬಿಟ್ಟಿದ್ದೆ, ಮೇಡಮ್. ನೆನಪಿಸ್ತಾ ಇದ್ಲು. ಸೊ ಎಲ್ಲ ನೀಟಾಗಿ ಹೇಳ್ಬೇಕು, ಹೇಳಿ. ಮೇಡಮ್ ಇಷ್ಟೇ ನಾನು ನಿಮಗೆ ಗೊತ್ತಿರೋದು. ಓಕೆ, ಇದು ಯಾರು ಹೇಳ್ಕೊಟ್ಟಿದ್ದು? ಇದು ಹಿಂದಿ ಮೇಡಮ್, ಅಮೃತ ಮೇಡಮ್ ಅಂತ. ಅಮೃತ ಮೇಡಮ್ ಹೇಳ್ಕೊಟ್ಟಿದ್ದು. ಓಕೆ, ಸೂಪರ್. ಸೊ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಮೇಡಮ್ ನಮ್ ಹೆಡ್ ಮಿಸ್ ಸರೋಜಾ ಮೇಡಮ್ ಅಂತ, ಅವ್ರ ವೆಡ್ಡಿಂಗ್ ಆನಿವರ್ಸರಿ ಇದೆ ಮೇಡಮ್. ಓಕೆ, ಹೆಡ್ ಮೇಡಮ್ ಇಂದ ವೆಡ್ಡಿಂಗ್ ಆನಿವರ್ಸರಿ ಇದೆ. ಮೇಡಮ್ ಓಕೆ, ವಿಶ್ ಮಾಡಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಓಕೆ, ಸರೋಜಾ ಮ್ಯಾಮ್ಗೆ ನಿಮ್ಮ ಕಡೆಯಿಂದ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಮೇಡಮ್ ನನ್ನ ತಮ್ಮ ಮಾತಾಡ್ತಾನಂತೆ, ಕೊಡ್ತೀನಿ ನೋಡ್ರಿ. ಹಾ, ಹಲೋ ಮೇಡಮ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಏನ್ ಮೇಡಮ್? ನಿಮ್ಮ ಹೆಸರು? ಕೌಶಿಕ್ ಮೇಡಮ್, ಅವತ್ತು ಫೋನ್ ಮಾಡಿದ್ವಲ್ಲ. ಮಾಡಿದ್ರಿ. ಸೊ ಯಾವ ಸ್ಕೂಲ್ ಓದ್ತಾ ಇರೋದು ನೀವು? ಮೇಡಮ್. ಓಕೆ, ಸೊ ಯಾವ ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀರಾ? ಏನ್ ಮೇಡಮ್? ಯಾವ ಕ್ಲಾಸಲ್ಲಿ ಓದ್ತಿದ್ದೀರಾ? ಶಿವಗಂಗೋತ್ರಿ ಪಬ್ಲಿಕ್ ಸ್ಕೂಲ್. ಓಕೆ, ಸೊ ನೀವು ಯಾರಿಗಾರು ವಿಷಯ ತಿಳಿಸ್ಬೇಕಿತ್ತ ಇವತ್ತು? ಹೇಳಿ. ನಮ್ಮ ಮೇಡಮ್ಗೆ ಬರ್ತಿದೆ, ಅವ ವೆಡ್ಡಿಂಗ್ ಆನಿವರ್ಸರಿ. ಸೊ ವಿಶ್ ಮಾಡಿ ಅವ್ರಿಗೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಎಸ್, ನಿಮ್ಮ ಮ್ಯಾಮ್ಗೆ ನಿಮ್ಮ ಕಡೆಯಿಂದ ಕೂಡ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಓಕೆನಾ? ಎಸ್, ಥ್ಯಾಂಕ್ ಯು ಸೊ ಮಚ್. ಗೆ ಕರೆ ಮಾಡ್ತೀರಿ. ಬಾಯ್ ಬಾಯ್. ಬಾಯ್. ಸೊ ಅವರು ಕೂಡ ಅವರ ಟೀಚರಿನ ಮದುವೆ ವಾರ್ಷಿಕೋತ್ಸವದಕ್ಕೆ ಶುಭಾಶಯನ್ನ ಕೋರ್ತಾ ಇದ್ರು. ಸೊ ಇವತ್ತಿನ ಇಡೀ ದಿನ ಆಲ್ಮೋಸ್ಟ್ ನಾವು ಅಂತ್ಯಾಕ್ಷರಿ ಬಗ್ಗೆನೇ ಮಾತಾಡಿದ್ವಿ ಇವತ್ತಿನ ಇಡೀ ಎಪಿಸೋಡಲ್ಲಿ. ಸೊ ಆಲ್ಮೋಸ್ಟ್ ಯಾರೆಲ್ಲ ಟ್ರೈ ಮಾಡಿದ್ರು ಅಂತ್ಯಾಕ್ಷರಿ ಹಾಡೋದಕ್ಕೆ. ಸೊ ಎಷ್ಟೊಂದು ಜನ ಕರೆಕ್ಟಾಗಿ ಹೇಳಿದ್ರು ಸಾಂಗ್ಸ್ಗಳನ್ನು. ಸೊ ಎಷ್ಟೊಂದು ಜನ ಒಳ್ಳೆ ಸಾಂಗ್ಸ್ಗಳನ್ನು ಟ್ರೈ ಮಾಡಿದ್ರು ಹೇಳೋದಕ್ಕೆ. ಸೊ ಇದನ್ನ ಅಂತ್ಯಾಕ್ಷರಿ ತುಂಬ ಇಷ್ಟ ಆಯಿತು ನಿಮಗೆಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇದರ ಮರುಪ್ರಸಾರ, ಈ ಸಂಚಿಕೆ ಮರುಪ್ರಸಾರ ನಾಳೆ ಬೆಳಗ್ಗೆ 10:00 V1 ಚಾನಲಲ್ಲಿ ಆಗುತ್ತೆ. ಖಂಡಿತವಾಗ್ಲೂ ಅದನ್ನು ನೀವು ನೋಡ್ಬೋದು. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗರಿ ಆಡ್ಸ್ ಅಂತ. ಅಲ್ಲಿ ಕೂಡ ಹೋಗಿ ಎಲ್ಲ ವಿಡಿಯೋಸ್ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ನಾಳೆ ದರ್ಶನ್ ಅವರ ಹುಟ್ಟುಹಬ್ಬ ಆಗಿರೋದ್ರಿಂದ ಸೊ ಅವ್ರ ಬಗ್ಗೆ ಸಾಕಷ್ಟು ಮಾತಾಡೋಣ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ V1 ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.